you, Lord. Thank you, Jesus. Thank you, Lord. Thank you, Jesus. Thank you. ನಾವು ಬಾಳುತ್ತೇವೆ, ನಾವು ಹೇಳಿ, ನಾವು ಬಾಳುತ್ತೀವಿ. ನಾವು ಯೇಸು ಸ್ವಾಮಿ ಹೇಳಿದರು, ನಾನು ಸತ್ತಿದ್ದು ನಿಜ, ಆದರೆ ನಾನು ಸದಾಕಾಲ ಜೀವಿಸುತ್ತೇನೆ. ಯೇಸು ಹೇಳಿದರು, ನಾನು ಜೀವಿಸುವುದರಿಂದ ನೀವು ಜೀವಿಸುವಿರಿ ಅಂತ ಹೇಳಿದ್ದಾರೆ. ಹಾಗೆ ನಾನು ನೀವು ಜೀವಿಸುತ್ತೇವೆ. ಯೋಚನೆ ಮಾಡಿ ನೋಡಿ, ಒಂದೇ ಒಂದು ಬೀಜ ಹೇರಾಳವಾದ ಫಲವನ್ನು ಕೊಡುತ್ತದೆ. ಗೊತ್ತಿದೆ ನಮಗೆ, ಒಂದು ಮಾವಿನಕಾಯಿ ಬೀಜ ಅದನ್ನು ಬಿತ್ತುವಾಗ ಅದು ದೊಡ್ಡ ಮರವಾಗಿ ಬೆಳೆದು ತುಂಬ ಫಲ ಕೊಡುವ ಹಾಗೆ ದೇವರ ಒಂದು ಸತ್ಯ, ದೇವರ ಒಂದೇ ಒಂದು ಕೃಪೆ ನಾವು ಹೇರಾಳವಾಗಿ ಫಲ ಕೊಡುವಂತೆ ಮಾಡುವುದಾಗಿದೆ. ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ 92ರಲ್ಲಿ 13ನೇ ವಾಕ್ಯ ಓದ್ತೀವಿ. ಎಲ್ಲರೂ ಹೇಳಿ, ನಾನು ಚೆನ್ನಾಗಿ ಬೆಳೆಯುತ್ತೇನೆ, ನಾನು ಚೆನ್ನಾಗಿ ಬೆಳೆಯುತ್ತೇನೆ. ನೀವು ಸತ್ಯವೇದದಲ್ಲಿ ನೀವೆಲ್ಲೂ ಕೂಡ ನೋಡಿ, ಯೇಸು ಸ್ವಾಮಿ ಹೇಳಿದರು, ಮಗಳೇ ನಿನ್ನ ವಿಶ್ವಾಸದಂತೆ ಆಗಲಿ. ನಾವು ಚೆನ್ನಾಗಿ ಬೆಳಿತೀವಿ ಅಂತ ನೀವು ನಂಬಿದರೆ ನೀವು ಚೆನ್ನಾಗಿ ಬೆಳಿತೀವಿ. ನಾವು ಅದಕ್ಕೆ ಬೇಕಾಗಿರುವ ಎಲ್ಲ ಸಪೋರ್ಟು ಪರಲೋಕ ನಮಗೆ ಮಾಡುವುದಾಗಿರ್ತದೆ. ಆಮೆನ್. ಹಾಗಾಗಿ ಒಂದೊಂದು ದಿನ ನೀವು ಹೇಳಿ, ಪರಿಸ್ಥಿತಿಗಳ ಮಧ್ಯದಲ್ಲಿ ಹೇಳಿ, ನಾನು ಚೆನ್ನಾಗಿ ಬೆಳೀತೇನೆ, ನಾನು ಚೆನ್ನಾಗಿರುತ್ತೇನೆ ಅಂತ ನೀವು ಹೇಳಿ, ದೇವರು ನಮ್ಮನ್ನು ಬೆಳೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕೆಂದರೆ ಅರಣ್ಯಕಾಂಡ 24:1 ಹೇಳ್ತದೆ, ಇಸ್ರಾಯೇಲಿಗೆ ಶುಭವಾಗಬೇಕಂತಲೇ ದೇವರ ಚಿತ್ತವಾಗಿದೆ. ಒಬ್ಬೊಬ್ಬರು ಸತ್ಯವೇದ ಇರುವುದು, ಆ ಸತ್ಯವೇದನ ತಿರುಗಿಸಿ ಅರಣ್ಯಕಾಂಡ 24:1 ತೆಗೆದು ಎಲ್ಲಿ ಇಸ್ರಾಯೇಲ್ ಅಂತ ಇದೆ ಅಲ್ಲಿ ನಿಮ್ಮ ಹೆಸರು ಹಾಕಿ ಓದಿ. ನಂಬರ್ಸ್ ಚಾಪ್ಟರ್ 24:1 ಓದಿ. ಎಲ್ಲರೂ ಇಸ್ರಾಯೇಲ್ ಬಿಡಿ, ಈಗ ಇಸ್ರಾಯೇಲ್ ಬಿಡಿ, ಇಸ್ರಾಯೇಲ್ ಇಲ್ಲ, ಎಲ್ಲರೂ ನಿಮ್ಮ ಹೆಸರು ಹಾಕಿ ಅದನ್ನು ಡೊಮ್ನಿಗೆ ಶುಭವಾಗಬೇಕಂತಲೇ ದೇವರ ಚಿತ್ತವಾಗಿದೆ. ಆಮೇಲೆ ಯಾರೆಲ್ಲ ಓದಿದ್ದೀರಿ, ಯೇಸುವಿನ ನಾಮದಲ್ಲಿ ಶುಭವಾಗ್ತದೆ ನಿಮಗೆ. ಯಾರೆಲ್ಲ ದೇವರನ್ನು ಆಲಕ್ಷ್ಯಪಡಿಸಿದ್ರು ಅವ್ರ ಫಲ ನೋಡೋಕ್ಕಾಗಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. 1 ಸಾಮ್ಯಲ 6ನೇ ಅಧ್ಯಾಯಕ್ಕೆ ಬರೋಣ. 2 ಸಾಮ್ಯಲ 6ನೇ ಅಧ್ಯಾಯ 16ನೇ ವಾಕ್ಯ. ತಿರಸ್ಕರಿಸಲು ದೇವರ ಸಮ್ಮುಖವನ್ನು ಆಕೆ ತಿರಸ್ಕರಿಸ್ಬಿಟ್ಲು. ಏನಾಯ್ತು ಗೊತ್ತಾ, ಆಕೆಗೆ ಮಕ್ಕಳಾದ ಹಾಗೆ ಆಗಾಯ್ತು. ಆಮೆನ್. ಯಾವಾಗಲೂ ಅದು ವಾಕ್ಯವನ್ನು ಆಪೋಸಿಟ್ ಆಗಿ ಓದಿ. ಆಗ ನೀವು ಹೃದಯದಲ್ಲಿ ದೇವರನ್ನ ಘನಪಡಿಸುವುದಾಗಿದ್ದರೆ ನಮ್ಮ ಯಾವೆಲ್ಲ ಮುಚ್ಚಲ್ಪಟ್ಟಿತ್ತು ಅದನ್ನು ದೇವರು ತೆರೆಯುವರಾಗಿರ್ತಾರೆ. ಆಮೆನ್. ಯಾವಾಗಲೂ ಒಂದು ವಾಕ್ಯ ಹಾಗೆಯೇ ಓದಬೇಕು. ಒಂದು ನೆಗೆಟಿವ್ ಆಗಿದ್ದರೆ ಅದಕ್ಕೆ ಆಪೋಸಿಟ್ ಆಗಿ ಪಾಸಿಟಿವ್ ಆಗಿರ್ತದೆ. ಈಕೆ ಅದಕ್ಕೆ ಡಿಸ್ಪೈಸ್ ಮಾಡಿದೆ, ತಿರಸ್ಕಾರ ಮಾಡಿದಳು, ಅದಕ್ಕೇ ನಷ್ಟ ಬಂತು. ನೀವು ದೇವರನ್ನ ಘನಪಡಿಸುವುದಾಗಿದ್ದರೆ ದೇವರು ನಮ್ಮನ್ನು ಘನಪಡಿಸುವರಾಗಿರ್ತಾರೆ. ಒಂದು ಪೂರ್ವಕಾಲದ ಇತಿಹಾಸ 28ನೇ ಅಧ್ಯಾಯದಲ್ಲಿ ಸಾಲೋಮನ್ಗೆ ದಾವೀದ ಒಂದು ಕಾರ್ಯ ಹೇಳುವಾಗ ಅವ್ರು ಹೆಂಗೆ ಒಂದು ಆಲೋಚನೆ ಕೊಡ್ತಾರೆ ನೋಡಿ. 9ನೇ ವಾಕ್ಯವನ್ನು ಓದ್ತಾ ಇದ್ದೀವಿ ನಾವು. ನನ್ನ ಮಗನಾದ ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದ, ಎಲ್ಲರೂ ಹೇಳಿ ಮನಸ್ಸಂತೋಷದಿಂದ. ಹಲ್ಲೆಲೂಯಾ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಯೋಹಾನ 16ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ರೆ, ಲೋಕದಲ್ಲಿ ಸಂಕಟ ಇದೆ. ಆಮೇಲೆ ನಾನು ನೀವು ಇಲ್ಲಿ ಪರಲೋಕದಲ್ಲಿ ಇದ್ದೀವಾ? ಲೋಕದಲ್ಲಿ ಇದ್ದೀವಿ. ಇವತ್ತು ಒಂದು ದಿವಸ ಪರಲೋಕ ಹೋಗ್ತೀವಿ. ಲೋಕದಲ್ಲಿ ಸಂಕಟ ಇದೆ. ದೇವರು ಹೇಳಿದ್ರೆ, ಭಯಪಡಬೇಡಿ, ಲೋಕವನ್ನು ಜಯಿಸುವ ಯೇಸು ನಾನು ನಿಮ್ಮ ಜೊತೆ ಇರ್ತೀನಿ. ಆಗ ನಾವು ಚರ್ಚಿಗೆ ಬರುವಾಗ ನಮಗೆ ಕಷ್ಟಗಳಿರ್ಬೋದು, ಸಂಕಟ ಇರ್ಬೋದು, ಅಲ್ಲೇ ಇಟ್ಬಿಡೋಣ. ಯಾಕೆಂದರೆ ನೀವು ಆತನ ಸಮ್ಮುಖಕ್ಕೆ ಬರ್ತೀವಿ. ನಾವು ದೇವರ ಸಮ್ಮುಖದಲ್ಲಿ ನಾವು ಬರುವಾಗ ನಮ್ಮ ಹೃದಯಗಳನ್ನು ದೇವರು ನೋಡುತ್ತಾರೆ. ನೋಡಿ, ವಾಕ್ಯ ಹೇಳ್ತದೆ, ಮುಂದೆ ಕಂಟಿನ್ಯೂ ಮಾಡಿ. ಮನಸ್ಸಂತೋಷದಿಂದಲೂ ಸೇವಿಸು. ಎಲ್ಲ ಹೃದಯಗಳನ್ನು ವಿಚಾರಿಸುವವನು. ಆಗ ನಿಮ್ಮ ಮನಸ್ಸು ಏನು ದೇವ್ರ ಹತ್ರ ಹೇಳೋ ಅವಶ್ಯಕತೆನೇ ಇಲ್ಲ. ಏನು ಬಾಧೆ ಇದೆ, ಏನು ಕಷ್ಟ ಇದೆ, ಯಾವ ಹಾದಿಯಲ್ಲಿ ನೀವು ಹೋಗ್ತಾ ಇದ್ದೀರಾ, ದೇವರಿಗೆ ಗೊತ್ತು. ನೀನು ಹೃದಯ ತೆರೆದು ಆತನ, ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತನು ನನ್ನ ಆಶ್ರಯ, ನನ್ನ ದುರ್ಗವು ನೀನೇ, ನನ್ನ
ಯಾವುದಕ್ಕೂ ಬಾರದ ನನ್ನ ಸೃಷ್ಟಿ ಕೊರತೆಗಳೆಲ್ಲರೂ ಪೂರೈಸಿರುವೇನೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ಕೊರತೆಗಳಿದ್ದರೂ ಪೂರೈಸಿರುವೆ. ಸುಳ್ಳಾದ ನನ್ನ ಸತ್ಯವಾಗಿ ಮಾಡಾದ ನನ್ನನು ನಿನ್ನ ಕಣ್ಗಳು. ಸುಳ್ಳಾದ ನಾದ ನನ್ನನು ನಿನ್ನ ಪ್ರಸನ್ನತೆಯಲ್ಲಿ ಹಾರುವೆ. ಹಾಡುವೆ ನಿನ್ನ ಪ್ರಸನ್ನತೆಯಲ್ಲಿ, ನಿನ್ನ ಸಮ್ಮುಖದಲ್ಲಿ, ನಿನ್ನ ಸಮ್ಮುಖದಲ್ಲಿ, ನಿನ್ನ ಸಮ್ಮುಖದಲ್ಲಿ ಹಾಡುವೆ. ಅನ್ಯ ಭಾಷೆ ಬರರು ಅನ್ಯ ಭಾಷೆಯಲ್ಲಿ ಬಾರ ಶೆಖಿಖಾಮಾನಾರ ಲೇಖಾಮಾನಾರ. ಥ್ಯಾಂಕ್ ಯು ಲಾರ್ಡ್. ದೇವರ ಸಾನ್ನಿಧ್ಯದಲ್ಲಿ ನಾವು ಅರಕೆ ಮಾಡಿದ್ದೀವಿ ದೇವರಪ್ಪ. ನಾವು ಕೊರತೆಯಿಲ್ಲದ ಹಾಗೆ ಬಾಳುತ್ತೇವೆ ಅಂತ ದೇವರೇ ನಮ್ಮನ್ನು ಹಾಗೆ ನಡೆಸುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತೀವಿ ದೇವರಪ್ಪ. ನಿಮಗೆ ಸ್ತೋತ್ರ ಮಾಡುತ್ತೀವಿ ದೇವರಪ್ಪ. ಹಲ್ಲೆಲೂಯಾ. ನಾವು ನಂಬನ ನಾವು ಕೀರ್ತನೆ 16ರಲ್ಲಿ 8ನೇ ವಾಕ್ಯ ಕೀರ್ತನೆಗಾರ ಮಾಡ್ತಾನೆ. 9, 10 ನಾವು ಓದ್ತೀವಿ ನೋಡ್ರಿ. ಓದಿ. ನನ್ನ ಹೃದಯ ಹರ್ಷ ಇಲ್ಲ. ಫಸ್ಟ್ 8 ಓದನ ಆಮೇಲೆ ನನ್ನ ಯೆಹೋವನನ್ನು ಯಾವಾಗಲೂ ಇಟ್ಟುಕೊಂಡಿದ್ದೇನೆ. ನೋಡಿ, ಆತನು ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನೋಡಿ, ಇದರ ಅರ್ಥ ಹೇಳ್ತೇನೆ ನೋಡಿ. ಇವತ್ತು ನಿಮಗೆ ಯಾವುದು ಅಸಮಾಧಾನ ಪಡಿಸ್ತಾ ಇದೆ, ಇವತ್ತು ನಿಮಗೆ ಯಾವುದು ಗಲ್ಲಿಬಿಲ್ ಪಡಿಸ್ತಾ, ಇವತ್ತು ನೀವು ಯಾವ್ದು ಇವತ್ತು ನಿಮ್ಮನ್ನು ಪ್ರಾರ್ಥನೆ ಮಾಡಿದ ಹಾಗೆ, ಸತ್ಯವೇದ ಓದಿದ ಹಾಗೆ, ಚರ್ಚಿಗೆ ಬರೆದ ಹಾಗೆ ಕೆಲಸದಲ್ಲಿ ಯಾವುದು ನಿಮಗೆ ತೊಂದರೆ ಮಾಡ್ತದೋ ಆ ವಿಷಯವನ್ನು ದೇವರಿಗೆ ಸಮರ್ಪಿಸಬೇಕು. ನೀವು ದೇವರಿಗೆ ಸಮರ್ಪಿಸುವಾಗ ಆದ ಕಾರಣ 9ನೇ ವಾಕ್ಯ ಹೀಗೆ ಹೇಳ್ತದೆ ನೋಡಿ. ಆದ ಕಾರಣ ಆಗ ನಿಮ್ಮ ಹೃದಯವನ್ನ ಅಂತ ಪರಿಸ್ಥಿತಿಯಲ್ಲೂ ಕೂಡ ಹರ್ಷಿಸುವಂತೆ ದೇವರು ಮಾಡುವರಾಗಿದ್ದಾರೆ. ಆಮೇಲೆ ಸತ್ತೋಗಿರೋದಕ್ಕೆ ದೇವರು ಜೀವ ಕೊಡುವರಾಗಿರ್ತಾರೆ. ಅಸಾಧ್ಯಗಳನ್ನು ದೇವರು ಸಾಧ್ಯಪಡಿಸುವರಾಗಿರ್ತಾರೆ. ಮುಂದೆ ಹೋಗ್ತೀವಿ ನೋಡಿ. ಹರ್ಷಿಸುತ್ತದೆ ನನ್ನ ಮನವು, ಉಲ್ಲಾಸ ಪಡುತ್ತದೆ ನನ್ನ ಶರೀರವು, ನನ್ನ ಮನಸ್ಸು. ನೋಡಿ, ಆಗ ಆ ಹೃದಯದಲ್ಲಿ ದೇವರ ಆ ಉಲ್ಲಾಸವನ್ನು ತರುವರಾಗಿರ್ತಾರೆ. ಆಮೇಲೆ ಆಗ ಡೋಂಟ್ ಹೈಡ್ ಎನಿಥಿಂಗ್ ಫ್ರಮ್ ಗಾಡ್. ದೇವರ ಹತ್ರ ಯಾವುದು ಮರೆ ಮಾಡಬೇಡಿ. ನಿಮಗೆ ಇವತ್ತು ಪ್ರೆಸೆಂಟ್ ವಾಟ್ ಇಸ್ ಟ್ರಬಲ್ ಇನ್ ಯು, ನಿಮಗೆ ಯಾವುದು ಟ್ರಬಲ್ ಆಗಿದೆ ಅದನ್ನು ದೇವರಿಗೆ ಒಪ್ಪಿಸಿಕೊಡಿ. ನಿಮ್ಮ ಹೃದಯ ಹರ್ಷಿಸುವಂತೆ ದೇವರು ಮಾಡೋರಾಗಿದ್ದಾರೆ. ಆಮೇಲೆ ಒಂದು ಹಾಡನ್ನು ಕೂಡ ಸೇರಿ ಹಾಡನ್ನು. ನಿನ್ನ ಕೃಪೆಯೇ ಎಲ್ಲ, ನಿನ್ನ ಕೃಪೆಯೇ ದೇವರಪ್ಪ. ಇದುವರೆಗೂ ನಮ್ಮನ್ನು ನಡೆಸುವುದು ಎಲ್ಲ ನಿನ್ನ ಕೃಪೆ 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 ಅಂತ ಆ ದೇವರನ್ನು ನಾವು ಹಾಡಿ ಹೊಗಳಿ ನಾವು ಮಹಿಮೆ ಪಡಿಸೋಣ. ಎಷ್ಟು ಜನ ಒಪ್ಪಿಕೊಳ್ತೀವಿ ಇವತ್ತಿನ ಚರ್ಚಿಗೆ ಬಂದಿರೋ ದೇವರ ಕೃಪೆ? ಮಗನ ಕೈ ಕೊಟ್ಟು ಹೇಳಿ, ಚರ್ಚಿಗೆ ಬಂದು ದೇವರ ಕೃಪೆ ದೇವರ ಕೃಪೆ ಇಲ್ವಾ? ನಮಗೆ ಒಂದು ವೇಳೆ ಅನಾರೋಗ್ಯ ಇದ್ದಿದ್ದರೆ ಏನು ಮಾಡ್ತಾನೆ, ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಆರೋಗ್ಯ ಕೊಟ್ಟರು ದೇವರು, ಅವರೇ ನಮಗೆ ಬಲವಾಗಿ ತಂದಿದ್ದಾರೆ. ಸರಿ, ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಕೃಪೆಯೇ ಎಲ್ಲ ನಿನ್ ಕೃಪೆಯೇ, ನಿನ್ ಕೃಪೆಯೇ ನಾಶವಾಗದಿರುವುದು ನಿನ್ನ ಕೃಪೆಯೇ. ಎಲ್ಲ ನಿನ್ ಕೃಪೆಯೇ, ಎಲ್ಲ ನಾನಿರುವುದು ನಿನ್ ಕೃಪೆಯೇ, ನಾವು ಉಳಿದಿರುವುದು ನಾಶ ಅಪ್ಪ ನಿನ್ನ ಕೃಪೆಯೇ. ಯೇಸಪ್ಪ ಎಲ್ಲ ನಿನ್ ಕೃಪೆ, ಯೇಸಪ್ಪ ಎಲ್ಲ ನಿಂದಯೇ, ಯೇಸಪ್ಪ ಎಲ್ಲ ನಿನ್
ಕೃಪೆಯೇ ಏಸಪ್ಪ, ನಿನ್ನನಿಂದಲೇ ಹೆಚ್ಚಿಸಿಕೊಳ್ಳುವುದಕ್ಕೆ ಎಲ್ಲ ನಿನ್ನ ಕೃಪೆ. ನಾನು ಏನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆ, ಎಲ್ಲ ನಾನು ಉಳಿದಿರುವುದು ನಾಶವ ಎಲ್ಪ ನಿನ್ನ ಕೃಪೆಯೇ. ಪಾಪಿಯಾದ ನನ್ನನ್ನು ಪ್ರೀತಿಸಿದು ಎಲ್ಲ ನಿನ್ನ ಕೃಪೆಯೇ. ನಾಶನದ ಗುಂಡಿಯಿಂದ ಮೇಲೆತ್ತಿದು ಎಲ್ಲ ನಿನ್ನ ಕೃಪೆಯೇ. ಒಪ್ಪಿಕೊಳ್ಳೋಣ. ಪಾಪಿಯಾದ ನನ್ನನ್ನು ಪ್ರೀತಿಸಿದು ಎಲ್ಲ ನಿನ್ನ ಕೃಪೆಯೇ. ನಾಶವಾದ ಮೇಲೆತ್ತಿದು ಎಲ್ಲ ನಿನ್ನ ಕೃಪೆಯೇ. ಯಪ್ಪ ನಿನ್ನ ಕೃಪೆಯೇ. ಅಪ್ಪ ನಿನ್ನ ಕೃಪೆಯೇ, ಎಲ್ಲ ನಿನ್ನ ಕೃಪೆ ನನ್ನ ತೊಳೆದು ನಿನ್ನ ಕೃಪೆಯೇ. ಅಪ್ಪ ನಿನ್ನ ಕೃಪೆಯೇ, ಎಲ್ಲ ನಿನ್ನ ಕೃಪೆಯೇ ಏಸಪ್ಪ, ಏಸಪ್ಪ, ಏಸಪ್ಪ. ಎಲ್ಲ ನಿನ್ನ ಕೃಪೆಯೇ. ಎಲ್ಲ ನಿನ್ನ ಕೃಪೆಯೇ. ನಾನಿರುವುದು ನಿನ್ನ ಕೃಪೆಯೇ. ನಾ ಉಳಿದಿರುವುದು ನಾಶ ಅಪ್ಪ ನಿನ್ನ ಕೃಪೆಯೇ. ಕೃಪೆಯೇ, ಎಲ್ಲ ಕೃಪೆಯೇ. ಇರುವುದು ನಿನ್ನ ಕೃಪೆಯೇ. ಉಳಿದಿರುವುದು ನಾಶವಾಗದಿರುವುದು ಅಪ್ಪ ನಿನ್ನ ಬಲಪಡಿಸಿದು ನಿನ್ನ ಕೃಪೆಯೇ. ಕಾದು ನನ್ನ ಎಲ್ಲ ನಿನ್ನ ಕೃಪೆಯೇ. ಬಲ್ಲವಿಲ್ಲ ಬಲಪಡಿಸಿದು ಎಲ್ಲ ನಿನ್ನ ಕೃಪೆಯೇ. ಇದುವರೆಗೂ ಎಲ್ಲ ನಿನ್ನ ಕೃಪೆಯೇ. ಅಪ್ಪ ನಿನ್ನ ಕೃಪೆಯೇ. ಪ್ರೀತಿಸಿ ಅಪ್ಪ ನಿನ್ನ ಕೃಪೆಯೇ. ನನ್ನ ಹೆಚ್ಚಿಸಿ ಆಶೀರ್ವದಿಸಿದು ಅಪ್ಪ ನಿನ್ನ ಕೃಪೆಯೇ. ಅಪ್ಪ ಏಸಪ್ಪ, ಎಲ್ಲ ನಿನ್ನ ಕೃಪೆ ಏಸಪ್ಪ, ಏಸಪ್ಪ, ಎಲ್ಲ ನಿನ್ನ ಕೃಪೆ ಏಸಪ್ಪ, ಎಲ್ಲ ನಿಂದಯೇ. ಏನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯೇ. ಏನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯೇ. ಸರಿ ಹೇಳೋಣ. ನಿನ್ನ ಕೃಪೆಯೇ, ಎಲ್ಲ ನಿನ್ನ ಕೃಪೆಯೇ. ಉಳಿದಿರುವುದು ನಾಶವಾಗದಿರುವುದು ಅಪ್ಪ ಎಲ್ಲ ಎಲ್ಲ ನಿನ್ನ ಕೃಪೆಯೇ. ಎಲ್ಲ ಕೃಪೆಯೇ. ಇರುವುದು ನಿನ್ನ ಕೃಪೆಯೇ. ಉಳಿದಿರುವುದು ನಾಶವಾಗದಿರುವುದು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಏಸಪ್ಪ, ಎಲ್ಲ ನಿಂದಯೇ. ಎಲ್ಲ ನಿನ್ನ ಕೃಪೆಯೇ ಏಸಪ್ಪ. ಕೊಳ್ಳುವುದಕ್ಕೇನು ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯೇ.
ನಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಎಲ್ಲ ನಿನ್ನ ಕೃಪೆ. ನಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಎಲ್ಲ ನಿನ್ನ ಕೃಪೆ. ನಾನು ಹೆಚ್ಚಿಸಿ ಏನಿಲ್ಲಪ್ಪ, ಎಲ್ಲ ನಿನ್ನ ಕೃಪೆ. ನಾನು ಹೆಚ್ಚಿಸಿ ಎಲ್ಲ ನಿನ್ನ ಏನಿಲ್ಲಪ್ಪ, ಎಲ್ಲ ನಿನ್ನ ಕೃಪೆ. ಆ ಕೃಪೆ ಎಲ್ಲ ಕೃಪೆ 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 ಸ್ವಾಮಿ. ಎಲ್ಲ ನಿನ್ನ ಕೃಪೆ, ನಿನ್ನ ಕೃಪೆ ಮಾತ್ರ ದೇವರೇ. ನಾವು ಹೆಚ್ಚಿಸಿಕೊಳ್ಳುವುದಕ್ಕೆ ಏನಿಲ್ಲ ಸ್ವಾಮಿ. ನಮ್ಮನ್ನು ಕೃಪೆಯಿಂದ ರಕ್ಷಿಸಿದೆಯಾ, ಕೃಪೆಯಿಂದ ಇದುವರೆಗೆ ನಡೆಸುತ್ತಾ ಇದೆಯಾ ದೇವರೇ. ಇನ್ನು ಮುಂದೆ ಕೂಡ ದೇವರೇ ನಿಮ್ಮ ಕೃಪೆ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ಕೀರ್ತನೆ 18:35 ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಆತನ ದಯೆ, ಆತನ ಕಾರುಣ್ಯವು ನನಗೆ ದೊಡ್ಡ ಸ್ಥಿತಿಯನ್ನು ತಂದಿದೆ ಅಂತ ದೇವರೇ. ಇವತ್ತು ನಮಗಿರುವ ಎಲ್ಲ ದೊಡ್ಡ ಸ್ಥಿತಿಗೆ ಅದು ನಿನ್ನ ಕಾರುಣ್ಯ ಮಾತ್ರ ದೇವರೇ, ನಿನ್ನ ಕೃಪೆ ಮಾತ್ರ ದೇವರಪ್ಪ. ಯಾಕೋಬನೊಂದಿಗೆ ನಾವು ಕೂಡ ಸೇರಿ ಆದಿಕಾಂಡ 33:11 ಪ್ರಕಾರ ಹೇಳ್ತೀವಿ, ನಿನ್ನ ಕೃಪೆ ನಮಗೆ ಬೇಕಾಗಿರೋ ಎಲ್ಲವನ್ನು ತಂದಿರೋದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮಗೆ ಬೇಕಾಗಿರೋ ಎಲ್ಲವನ್ನ ಇದುವರೆಗೆ ನಮಗೆ ಒದಗಿಸಿರುವುದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಕೂಡ ದೇವರೇ ನೀನು ಕೊಡುವುದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಮಾಡುತ್ತೇವೆ ದೇವರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಲಾ. ನೋಡಿ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 89 ಒಂದು ವಾಕ್ಯ ಓದೋಣ. ಕೀರ್ತನೆ 89 ಒಂದು ವಾಕ್ಯವನ್ನ 15ನೇ ವಾಕ್ಯ ಓದಿ ಒಂದು ಸಾರಿ. 15ನೇ ವಾಕ್ಯ ಯಾರೊಬ್ಬರು ನನಗೆ ಅರ್ಥ ಆಗುವ ಹಾಗೆ ಒಬ್ಬರು ಓದಿ ಸಾಕು. ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಸಂಚರಿಸುತ್ತಾರೆ, ಯಾವಾಗಲೂ ನೋಡಿ ಅವರು ಹಿಗ್ಗುವ ಬಲ ನೀನೇ. ಎಲ್ಲರೂ ಹೇಳಿ, ನಾನು ಹಿಗ್ಗುವ ಬಲವು ದೇವರೇ. ನೋಡಿ ನಾವು ದೇವರಲ್ಲಿ ಹಿಗ್ಗುವಾಗ ನೆಕ್ಸ್ಟ್ ವಾಕ್ಯ ಹೇಳ್ತದೆ ನೋಡಿ, ನಿನ್ನ ಕರುಣ ಕಟಾಕ್ಷದಿಂದ ನಮ್ಮ ಕಂಬು ಎತ್ತಲ್ಪಡುವುದು. ಎಲ್ಲರೂ ಹೇಳಿ, ನಿನ್ನ ಕರುಣೆ ಕಟಾಕ್ಷದಿಂದ ನಮ್ಮ ಕೊಂಬು ಎತ್ತಲ್ಪಡುತ್ತದೆ. ಕೊಂಬು ಎತ್ತಲ್ಪಡುತ್ತದೆ ಅಂದರೆ ಪ್ರಮೋಷನ್ ಬರ್ತದೆ, ಒಳ್ಳೆ ಇನ್ಕ್ರಿಮೆಂಟ್ ಬರ್ತದೆ, ಆರೋಗ್ಯ ಬರ್ತದೆ, ನಾವು ಕಳ್ಕೊಂಡ ಸಮಾಧಾನ ಸಂತೋಷ ಹಿಂತಿರುಗಿ ನಮಗೆ ಬರ್ತದೆ. ಹಾನರ್, ಅದು ಘನತೆಯನ್ನು ತೋರಿಸೋದಾಗೆ. ಆಗ ನಾವು ಎಷ್ಟು ದೇವರಲ್ಲಿ ಹಿಗ್ಗುತ್ತೇವೆ, ಎಷ್ಟು ದೇವರಲ್ಲಿ ಎಚ್ಚರ ಪಡ್ತೇವೆ, ಬಾಕಿಯನ್ನು ದೇವರು ನೋಡಿಕೊಳ್ಳೋರಾಗಿದ್ದಾರೆ. ಆಮೆನ್. ನಾವು ಇದರಿಂದ ಒಂದು ಹಾಡು ಕೂಡ ನಾವು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಎಸಯ್ಯ ನಿನ್ನ ನಾಮವನ್ನು ನಾನು ಹಾಡಿ ಹೊಗಳುವೆ. ಎಸಯ್ಯ ನಿನ್ನ ನಾಮ, ಆ ಹಾಡನ್ನು ಹಾಡಿ ಯಜನ ನಾಮವನ್ನು, ಆ ನಾಮದಲ್ಲೇ ನಮಗೆ ಬ್ಲೆಸ್ಸಿಂಗ್, ಆ ನಾಮವನ್ನೇ ನಮ್ಮನ್ನು ಮೇಲೆ ತರುವುದಾಗಿ ನಿನ್ನೆ ಫಾಸ್ಟಿಂಗ್ ಪ್ರೇಯರ್ ಹೇಳ್ತದೆ. ನಿಮಗೆ ಸಾಧ್ಯವಾದಷ್ಟು ಆ ಯೇಸುವಿನ ನಾಮವನ್ನು, ಆ ಹಾಡುಗಳನ್ನು ಆರಿಸಿ ಹಾಡಿ. ಯೇಸು ರಾಜ, ಯೇಸು ನನ್ನ ಯೇಸು. ಆಗ ಆ ಯೇಸುಗೆ ಕನೆಕ್ಟ್ ಆಗಿರುವ ಆ ಹಾಡ, ಯೇಸು ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ ಎನ್ನ. ಆಗ ಯೇಸು ಆ ನಾಮದಲ್ಲೇ ಇವತ್ತು ನನಗೆ ನಿಮಗೆ ಜಯ. ಮೋಸಗೆ ದೇವರು ಕೋಲು ಕೊಟ್ಟರು, ನನಗೂ ನಿಮಗೆ ನಾಮ ಕೊಟ್ಟಿದ್ದಾರೆ. ಆಮೆನ್. ಆ ನಾಮದಲ್ಲೇ ಜಯ. ಆಗ ಆ ನಾಮವನ್ನು ಎಷ್ಟು ನೀವು ಉನ್ನತಪಡಿಸ್ತೀರೋ ನಿಮ್ಮ ಕೊಂಬನ ದೇವರು ಎತ್ತುವರಾಗಿರ್ತಾರೆ. ಯಾಕೆಂದರೆ ತಂದೆ ಆ ನಾಮದಲ್ಲಿ ಸಂತೋಷ. ಆಮೆನ್. ಸೇರಿ ಹಾಡನ್ನು, ಈ ಹಾಡನ್ನು ಕೂಡ ನಿನ್ನ ನಾಮ ನಾ ಹಾಡುವೆ, ಪ್ರೀತಿ ಮಾಡುವೆ. ಯೆಸಯ್ಯ ನಿನ್ನ ನಾಮ ಜೀವದಿನ ಪ್ರೀತಿ ಮಾಡುವೆ. ಧನೆ ಆರಾಧನೆ, ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯವೆಲ್ಲ ನಾವೆಲ್ಲ. ಯೆಸಯ್ಯ
ಏಸಯ್ಯ ನಿನ್ನ ನಾಮ ಬಂದವನೇ ಹುಡುಕಿ ಬಂದವನೇ ನನ್ನ ಹುಡುಕಿ ಬಂದವನೇ ಸಯ್ಯ ಹುಡುಕಿ ಬಂದವನೇ ಹುಡುಕಿ ಬಂದವನೇ ಆರಾಧನೆ ಸ್ತುತಿ ಜೀವಂತ್ಯ ದಿನವೆಲ್ಲ ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ಸಯ್ಯ ದಿನವೆಲ್ಲ ಏಸಯ್ಯ ನಿನ್ನ ನಾಮ ಪ್ರೀತಿ ಮಾಡುವೆ ಏಸಯ್ಯ ನಿನ್ನ ನಾಮ ನಾ ಹಾಡುವೆ ಜೀವದಿನ ಸ್ತುತಿ ಮಾಡುವೆ ಏಸಯ್ಯ ಜೀವ ಕೊಟ್ಟವನೇ ಜೀವ ಕೊಟ್ಟವನೇ ನನ್ನನ್ನು ರಕ್ಷಿಸಲು ಉಳಿಸಲು ಜೀವವ ಕೊಟ್ಟವನೇ ಏಸಯ್ಯ ಜೀವವ ಕೊಟ್ಟವನೇ ಜೀವವ ಕೊಟ್ಟವನೇ ಆರಾಧನೆ ಸ್ತುತಿ ಆರಾಧನೆ ದಿನವಲ್ಲ ಆರಾಧನೆ ಆರಾಧನೆ ಏಸಯ್ಯ ದಿನವೆಲ್ಲ ಏಸಯ್ಯ ನಿನ್ನ ನಾಮ ಹಾಡುವೆ ನಿನ್ನ ಸ್ತುತಿ ಮಾಡುವೆ ಏಸಯ್ಯ ನಾ ಹಾಡುವೆ ಸ್ತುತಿ ಮಾಡುವೆ ಏಸಯ್ಯ ನನ್ನ ಜಯವು ನೀ ರಕ್ಷಿಸೇ ಜಯ ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವಲ್ಲ ಜೀವಂತ್ಯ ದಿನವೆಲ್ಲ ಏಸು ಕೊಟ್ಟ ಜೀವನ ಇದು ಜೀವಂತ್ಯ ದಿನವೆಲ್ಲ ಸಯ್ಯ ನಿನ್ನ ನಾಮ ಹಾಡು ಸಂತೋಷದಿಂದ ಏಸಯ್ಯ ನಿನ್ನ ನಾಮ ನಾ ಹಾಡುವೆ ಜೀವನಿನ ಆರಾಧನೆ ಸ್ತುತಿ ಆರಾಧನೆ ದಿನವೆಲ್ಲ ಆರಾಧನೆ ಆರಾಧನೆ ಜೀವಂತ್ಯ ದಿನವೆಲ್ಲ ಜೀವಂತ್ಯ ದಿನವೆಲ್ಲ ಜೀವಂತ್ಯ ಏಸಯ್ಯ ಜೀವಂತ್ಯ ಏಸಯ್ಯ ಜೀವಂತ್ಯ ಏಸಯ್ಯ ಜೀವಂತ್ಯ ದಿನವೆಲ್ಲ ಜೀವಂತ್ಯ Amen. 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 Thank you, Lord. Thank you, Jesus. Thank you, Lord. Thank you, Lord. ಯಾರೋ ಸೋತು ಬಂದಿದ್ದೀರ ಅಂತ ಅನಿಸ್ತದೆ. ಅದಕ್ಕೆ ಎರಡು ಹಾಡಲ್ಲಿ ಕೂಡ ನನ್ನ ಬಲ್ಲ, ನನ್ನ ದುರ್ಗ, ನನಗೆ ನೀನೇ ಆಶ್ರಯ ಅಂತ ದೇವರು ಯಾರಿಗೂ ಬಲವಾಗಿದ್ದಾರೆ ಇವತ್ತು. Amen. ದೇವರ ಮಹಿಮೆಯನ್ನು ನೀವು ಕಾಣುವರಾಗಿರ್ತೀರಾ. ದೇವರು ನೋಡಿ ವಾಕ್ಯದಲ್ಲೇ ಮಾತಾಡ್ತಾ ತಿಳ್ಕೊಬಿಡಿ, ಅವ್ರ ಹಾಡಲ್ಲಿ ಕೂಡ ಮಾತಾಡೋರಾಗಿದ್ದಾರೆ. ಸೋತವರಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲ ಕೊಡುವ ದೇವರು. ನೀ ನಂಬಿ ದೇವರು ಖಂಡಿತವಾಗಿ ನನಗೆ ಬಲ ಕೊಡುವ ದೇವರವರು. ಏಸಾಯ 41:13 ಹೇಳ್ತಿದೆ, ನೀನು ಭಯಪಡಬೇಡ, ಕೈ ಹಿಡಿದಿದ್ದೀನಿ, ನಾನು ಸಹಾಯ ಮಾಡ್ತೇನೆ. ಆಮೆನ್. ಪಕ್ಕದಲ್ಲಿ ಒಂದಿಬ್ಬರು ಕೈ ಕೊಟ್ಟು ಹೇಳಿ, ದೇವರು ಸಹಾಯ ಮಾಡ್ತಾರೆ, ದೇವರು ಸಹಾಯ ಮಾಡ್ತಾರೆ. ಎಕ್ಸಾಮ್ ಭಯಪಡಬೇಡ. ಡ್ಯಾನಿಯಲ್ ಎಕ್ಸಾಮ್ ಭಯ ಆಗಿಬಿಟ್ಟಿದೆ ನನಗೆ, ದೇವರು ಸಹಾಯ ಮಾಡ್ತಾರೆ. ಆಮೇಲೆ ಒಂದು ಹಾಡನ್ನು ಕೂಡ ಹಾಗೆ ನಾವು ಸೇರಿ ಅದನ್ನು ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರಪ್ಪ
ನಾನು ನಿನ್ನ ಪ್ರೀತಿ ಮಾಡ್ತೇನೆ, ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ದೇವರಪ್ಪ. ಸೋಲು, ಗೆಲುವು, ನಷ್ಟನೋ, ಲಾಭನೋ ಏನೇ ಆದರೂ ಕೂಡ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ, ನಿನ್ನ ಪ್ರೀತಿಸುತ್ತೇನೆ ಅಂತ ಸೇರಿ ಆ ಹಾಡನ್ನು ಹಾಡಿ ದೇವರ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನಮಗೆಲ್ಲ ನೀನೇ ಸ್ವಾಮಿ. ನೀನೇ ಎಲ್ಲ, ನೀನೇ ಎಲ್ಲ, ನೀನೇ ಎಲ್ಲ ಯೇಸುವೇ, ನೀನೇ ಎಲ್ಲ. ಯೇಸಪ್ಪನ ನೋಡಿ ಹೇಳಿ ನೀವು, ನಮ್ಮ ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಯೇಸುವೇ, ಮೇಲೋ ಕೀಳೋ, ಮರಣವೋ ಜೀವವೋ ನೀವೇ ಎಲ್ಲ ಯೇಸುವೇ. ಮೇಲೋ ಕೀಳೋ, ಮರಣವೋ ಜೀವವೋ ನೀವೇ ಎಲ್ಲ ಯೇಸುವೇ. ಆರಾಧಿಸುವೆ, ಆರಾಧಿಸುವೆ ಯೇಸುವೇ. ನಾನು ಸಾಯುವುದಿಲ್ಲ, ನಾನು ಬದುಕಿದ್ದು ದೇವರ ಮಹಿಮೆಯನ್ನು ಮಹಿಮೆ ಪಡಿಸುತ್ತೇನೆ ಅಂತ ಹೇಳಿದ ಹಾಗೆ ಎಂಥ ಪರಿಸ್ಥಿತಿಯಲ್ಲಿ ಬಂದಿದ್ರು ಕೂಡ ನಾವು ಯೇಸುವನ್ನು ನೋಡಿ ಹೇಳೋಣ. ಕಷ್ಟವೋ ದುಃಖವೋ ರೋಗವೋ ಆರಾಧಿಸುವೆ ಯೇಸುವೇ. ಕಷ್ಟವೋ ದುಃಖವೋ ರೋಗವೋ ಸತ್ಯವೋ ಆರಾಧಿಸುವೆ ಯೇಸುವೇ. ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ. ಪಾಪಿಗಳಾಗಿರುವಾಗ ನಮ್ಮನ್ನು ಪ್ರೀತಿಸಿದ ದೇವರು ಯೇಸಪ್ಪ ನೋಡಿ ಹೇಳೋಣ. ಯೇಸಪ್ಪ, ಐ ಲವ್ ಯು, ಐ ಲವ್ ಯು ಹೋಲಿ ಸ್ಪಿರಿಟ್. ರೋಗವೋ ನಷ್ಟವೋ ಬಡತನವೋ ಐಶ್ವರ್ಯವೋ ಪ್ರೀತಿಸುವೆ ಯೇಸುವೇ. ಲಾಭವೋ ನಷ್ಟವೋ ಬಡತನವೋ ಐಶ್ವರ್ಯವೋ ಪ್ರೀತಿಸುವೆ ಯೇಸುವೇ. ಹಿಂಬಾಲಿಸುವೆ, ಹಿಂಬಾಲಿಸುವೆ, ಹಿಂಬಾಲಿಸುವೆ ಯೇಸುವೇ. ಹಿಂಬಾಲಿಸುವೆ, ಹಿಂಬಾಲಿಸುವೆ, ಹಿಂಬಾಲಿಸುವೆ ಯೇಸುವೇ. ಸೋಲೋ ಗೆಲುವೋ ಅವಮಾನವೋ ನಿನ್ನವೋ ಹಿಂಬಾಲಿಸುವೆ ಯೇಸುವೇ. ಸೋಲೋ ಗೆಲುವೋ ಅವಮಾನವೋ ಹಿಂಬಾಲಿಸುವೆ ಯೇಸುವೇ. ನೀನೇ ಎಲ್ಲ, ನೀನೇ ಎಲ್ಲ, ನೀನೇ ಎಲ್ಲ ಯೇಸು. ಎರಡು ಕೈಗಳೆತ್ತಿ ನಾವು ಹೇಳೋಣ, ನಮಗೆ ನಿನ್ನ ಬಿಟ್ಟು ಬೇರೆ ಯಾರಿಲ್ಲ ಸಪ್ಪ. ನಮ್ಮ ಆಶ್ರಯ, ನಮ್ಮ ಬಲ, ನಮ್ಮ ಭವಿಷ್ಯ, ನಮ್ಮ ಜಯವು, ನಮ್ಮ ಸುಖವು ಯೇಸುವೇ. ನೀವೇ
ಆರಾಧಿಸುವೆ 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 ಯೇಸುವೇ. ಒಂದು ಸಾರಿ ಕೂಡ ನಾವು ಕೈಗಳೆತ್ತಿ ನಾವು ಆವಾಗಲೂ ಓದಿದ್ದು ದಾವೀದು ಸಾಲಮನ್ ಹೇಳ್ತಾರೆ, ದೇವರು ಹೃದಯಗಳನ್ನು ಬಲ್ಲಾತನು, ದೇವನ ಹೃದಯವನ್ನು ನೋಡ್ತಾನೆ. ಮಗನೇ, ನಿನ್ನ ಯಥಾರ್ಥ ಹೃದಯದಿಂದ ನೀನು ದೇವನ ಆರಾಧಿಸುವುದಾಗಿದ್ರೆ ದೇವರು ನಿನ್ನನ್ನು ಘನಪಡಿಸುತ್ತಾರೆ ಅಂತ ಹೇಳಿದ ಹಾಗೆ ನಾನು ಯಾವಾಗಲೂ ಹೇಳುವ ಹಾಗೆ ನಿಜ. ಇದು ನಮಗೆಲ್ಲ ನಾವು ಅನುಕೂಲವಾಗಿರುವಾಗ, ನಾವು ಇಷ್ಟಪಡುವುದೆಲ್ಲ ಕೈಕೂಡಿ ಬರುವಾಗ ದೇವರನ್ನ ಆರಾಧಿಸುವುದು ತುಂಬ ಈಸಿ. ಆದರೆ ಕೆಲವು ಬಿರುಗಾಳಿಗಳು ನಮಗೆ ವಿರೋಧವಾಗಿ ಹೇಳುವಾಗ, ನಮಗೆ ದೇವರು ಕೊಟ್ಟ ವಾಗ್ದಾನಕ್ಕೂ ಆ ವಾಗ್ದಾನಕ್ಕೆ ವಿರೋಧವಾಗಿ ಕಾರ್ಯಗಳು ನಡೆಯುವಾಗ ಕೆಲವು ಸಮಯದಲ್ಲಿ ನಮಗೆ ಆರಾಧಿಸಲಿಕ್ಕೆ ನಮಗೆ ಕಷ್ಟ ಆಗ್ಬೋದು. ಆದರೆ ನಾವು ಇವತ್ತೊಂದು ತೀರ್ಮಾನದಿಂದ ಒಂದು ತೀರ್ಮಾನ ಮಾಡೋಣ. ನಾನು ಆವಾಗಲೇ ಹೇಳಿದ ಹಾಗೆ ಆ ಹುಡುಗ ಆ ವಯಸ್ಸಾಗಿದ್ದವರು ಹಣ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ ಮಾಡಿದ, ಆದರೆ ಜೀವ ಕೊಟ್ಟಿದ್ದಕ್ಕಾಗಿ ಮಾಡಲಿಲ್ಲ. ಹಾಗೆ ಆಶೀರ್ವಾದ ಕೊಟ್ಟರೆ ನಾವು ಪ್ರೀತಿ ಮಾಡ್ತೀವ, ಹಾಗಾದ್ರೆ ದೇವರು ಜೀವ ಕೊಟ್ಟಿದ್ದಕ್ಕೆ ಬೆಲೆ ಇಲ್ವಾ? ಇಲ್ಲ, ಹಾಗಲ್ಲ. ನನಗೆ ದೇವರ ಆಶೀರ್ವಾದ ಕೊಡದೆ ಹೋಗಲಿ, ಜೀವ ಕೊಟ್ಟಿದ್ದಾರೆ ನಮಗೆ. ನಾನು ನೀವು ನರಕಕ್ಕೆ ಹೋಗದ ಹಾಗೆ ನಮ್ಮನ್ನು ಪರಲೋಕಕ್ಕೆ ಸೇರಿಸಿದ್ದಾರೆ, ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಅದರಿಂದ ನಮಗೆ ದೇವರು ಕೈ ಬಿಡ್ತಾರೆ ಅಂತ ಹೇಳಿಲ್ಲ. ನಮ್ಮನ್ನು ಯಾವತ್ತೂ ದೇವರು ಕೈ ಬಿಡುವ ದೇವರಲ್ಲ. ಲೋಕದ ಅಂತ್ಯವರೆಗೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಬೆಟ್ಟಗಳು ಸ್ಥಳ ಬಿಡುವುದು, ಗುಡ್ಡಗಳು ಕದಲ್ಬೋದು, ನನ್ನ ಕೃಪೆ, ನನ್ನ ಸಮಾಧಾನ ನಿನ್ನ ಬಿಟ್ಟು ಎಂದಿಗೂ ಅಗಲುವುದಿಲ್ಲ ಅಂತ ಹೇಳಿದ ದೇವರು. ಸಂತ ಯಜಮಾನರಿಗೆ ಭಯಪಟ್ಟು ಕೈ ಬಿಡಲ್ಪಟ್ಟು ಹಾಗಾರ ಅರಣ್ಯದಲ್ಲಿ ಓಡುವಾಗ ಹಾಗಾರನ ದೇವರು ಸಂಧಿಸಿ ಆಕೆ ಸಂತೈಸಿ ಆಕೆನ ಕೂಡ, ಆಕೆಯ ಮಗುನ ಕೂಡ ಒಂದು ದೊಡ್ಡ ಜನಾಂಗವಾಗಿ ಮಾಡಿದ ನಮ್ಮ ದೇವರು. ಅಬ್ಸಲೋಮನಿಗೆ ಭಯಪಟ್ಟು ದಾವೀದು ಅರಣ್ಯದಲ್ಲಿ ಹೋಗುವಾಗ ದಾವೀದನ ದೇವರು ಸಂತೈಸಿ ಅಬ್ಸಲೋಮನಿಂದ ಯಾವುದೇ ಒಂದು ಹಾನಿ ನಡೆದ ಹಾಗೆ ದಾವೀದನ ಕಾಪಾಡಿದ ದೇವರು. ಮತ್ತು ನನ್ನನ್ನು ನಿಮ್ಮನ್ನು ಕೂಡ ನಮ್ಮ ದೇವರು ಕಾಪಾಡುವ ದೇವರಾಗಿದ್ದಾರೆ. ನಾವು ಒಂದೇ ಒಂದು ಮಾಡೋಣ, ದೇವರೇಪ್ಪ ನನಗೆ ಕೃಪೆ ಕೊಡು ದೇವರೇ, ನನಗೆ ಆತ್ಮ ಬಲ ಕೊಡು ದೇವರೇ, ದೇವರೇ ನನಗೆ ಧೈರ್ಯ ಕೊಡು ದೇವರೇಪ್ಪ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ಸೋತು ಹೋಗಬಾರ್ದು, ನನ್ನ ಭಯಪಡಬಾರ್ದು, ನನ್ನ ನಂಬಿಕೆ ಕಳ್ಕೋಬಾರ್ದು ದೇವರೇಪ್ಪ. ಕೀರ್ತನೆ 16:8 ಪ್ರಕಾರ ನಿನ್ನ ಮುಂದಿಟ್ಟು ದೇವರೇಪ್ಪ. ಕೀರ್ತನೆ 16:9 ಪ್ರಕಾರ ಆ ನಿರೀಕ್ಷೆ, ಆ ಉಲ್ಲಾಸ, ಆ ಭರವಸೆಯನ್ನು ನಾನು ಹೊಂದಿಕೊಳ್ಳುವಂತೆ ನನ್ನನ್ನು ಸಮರ್ಪಿಸುತ್ತೇನೆ ಅಂತ ನಾ ಕೈಗಳೆತ್ತಿ ಎರಡು ಕೈಗಳನ್ನು ಎತ್ತಿ ನಾನು ಸಮರ್ಪಿಸಿ ನಾ ಹೇಳೋಣ, ದೇವರೇ ನನಗೆಲ್ಲ ನೀನೇ ದೇವರಪ್ಪ. ನಾನು ಹೇಳ್ತೀನಿ ನೋಡಿ, ಇವತ್ತು ನಿಮಗೆ ದೇವರೊಂದು ಒಳ್ಳೆ ಕೆಲಸ ಕೊಟ್ಟಿರ್ಬೋದು, ಅದಕ್ಕಾಗಿ ಸ್ತೋತ್ರ. ಒಳ್ಳೆ ಕುಟುಂಬ ಕೊಟ್ಟಿರ್ಬೋದು, ಸ್ಥಾನ ಕೊಟ್ಟಿರ್ಬೋದು, ಎಲ್ಲದು ಒಳ್ಳೆಯದೇ. ಆದರೆ ನಾವು ಅದೆಲ್ಲ ಸೈಡ್ಗಳನ್ನು ನಾ ಏಸಪ್ಪನ ನೋಡಿ ಹೇಳೋಣ, ದೇವರೇ ನನಗೆ ನೀನೇ ದೇವರೇ ಅಪ್ಪ, ನನಗೆಲ್ಲ ನೀ ತಾಂಡವರೇ ಅಪ್ಪ, ನೀ ತಾಂಡವರೇ. ಯಾಕೆಂದರೆ ಕೆಲವು ಸಮಯದಲ್ಲಿ ಈ ಕಾಣುವ ಎಲ್ಲ ಕೆಲವು ಸಮಯದಲ್ಲಿ ಮಾಯ ಆಗಿಬಿಡ್ತದೆ, ಅದು ರೆಕ್ಕೆ ಥರ ಹಾರ್ಬಿಡ್ತದಂತೆ. ಅದರ ಬದಲಾಗದೇ ಇರುವ ಒಬ್ಬರು ಮಾತ್ರ, ದೇವರು ಮಾತ್ರನೇ. ಅವ್ರು ನಮ್ಮನ್ನು ಎಂದಿಗೂ ಬಿಟ್ಟು ಅಗಲುವುದಿಲ್ಲ, ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆಯುವುದಿಲ್ಲ. ಪೌಲ್ ಹೇಳ್ತಾರೆ, ನಾನೆಲ್ಲ ತೊರೆದು ಬಿಟ್ಟರು, ಆದರೆ ದೇವರು ನನ್ನ ಪಕ್ಷದಲ್ಲಿ ನಿಂತರು. ನಾನು ಹೇಳ್ತೀನಿ, 2ನೇ ಆರಾಧನೆಯಲ್ಲಿ ಬಂದಿರುವ ನಿಮ್ಮನ್ನೆಲ್ಲ ತೊರೆದು ಬಿಡ್ಬೋದು, ಆದರೆ ದೇವರು ನಿಮ್ಮ ಪಕ್ಷದಲ್ಲಿ ನಿಂತು ನಿಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾರೆ. ಅದಕ್ಕೆ ಆ ಯೇಸುನ ನೋಡಿ ಹೇಳೋಣ, ನೀನೇ ಅಲ್ಲ, ನೀನೇ ಅಲ್ಲ, ನೀನೇ ಅಲ್ಲ ಯೇಸುವೇ, ನೀನೇ ಅಲ್ಲ, ನೀನೇ ಅಲ್ಲ, ನೀನೇ ಅಲ್ಲ. ಆರಾಧಿಸುವೆ, ನನ್ನ ಉಸಿರಿರುವವರೆಗೂ ಆರಾಧಿಸುವೆ. ಈ ಜನರು ನನ್ನನ್ನು ಆರಾಧಿಸಲು ನಾನು ಆದುಕೊಂಡ ಪ್ರೀತಿಸುವೆ, 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 ಹಿಂಬಾಲಿಸುವೆ. ಬಹಳ ಮುಖ್ಯವಾದ ಚರಣ ಇದು.
ಎಲ್ಲರೂ ಸೇರಿ ಹೇಳಿ, ಮಕ್ಕಳಲ್ಲಿ ಹೇಳಿ, ಕೈ ಎತ್ತಿ, ಕೈ ಮೇಲೆತ್ತಿ, ಕೈ ಎತ್ತಿ, ಕೈ ಮೇಲೆತ್ತಿ ಅಬ್ಬ ಪೀಠ ಕೈ ಎತ್ತಿ. ಹಿಂಬಾಲಿಸುವೆ, 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 ನೀನೇ ಎಲ್ಲ, ನೀನೇ ಸ್ವಾಮಿ, ನಮಗೆ ನೀನೇ, ನೀನೇ ಎಲ್ಲ, ನೀನೇ, ನೀನೇ ಸುವೆ. Thank you, Lord. Thank you, Jesus. Thank you, Lord. Thank you, Jesus. Thank you, Jesus, Appa. Thank you, Lord. Thank you, Lord. ಅಂದ್ಯಾದ ದೇವರೇ, ಎರಡು ಸರ್ವಿಸಲ್ಲಿ ಬಂದಿರೋ ನಾವೆಲ್ಲರೂ ಕೂಡ ದೇವರೇ ನಿಮ್ಮ ಕರಗಳಲ್ಲಿ ನಾವು ನಮ್ಮನ್ನು ಸಮರ್ಪಿಸುತ್ತೇವೆ ದೇವರಪ್ಪ. ನಾವು ಹಾಡಿದ ಹಾಗೆ ಈ ಮಾತನ್ನು ಘನಪಡಿಸು ದೇವರಪ್ಪ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರೇ ನಮಗೆ ನೀವೇ ಎಲ್ಲವಾಗಿದ್ದು ಯಾವಾಗಲೂ ನಿಮ್ಮನ್ನು ಆರಾಧಿಸಿ, ನಿಮ್ಮ ಪ್ರೀತಿಸಿ, ನಿಮ್ಮನ್ನು ಹಿಂಬಾಲಿಸುವಂತೆ ದೇವರಪ್ಪ. ಈ ಚರಣಗಳು ಬರೀ ಒಂದು ಚರಣಗಳಾಗಿಲ್ಲದೆ ಅದು ನಮ್ಮ ನಿಜ ಜೀವಿತವಾಗಲಿ ಅಂತ ನಮ್ಮ ಪರಿಶುದ್ಧಾತ್ಮನೇ ನಿಮ್ಮ ಕರಗಳಲ್ಲಿ ನಾವು ಸಮರ್ಪಿಸುತ್ತೇವೆ ದೇವರಪ್ಪ. ಎಷ್ಟೋ ಜನ ಓಟವನ್ನು ಪ್ರಾರಂಭ ಮಾಡಿ ಮುಗಿಸದೆ ಹೋಗ್ಬಿಟ್ರು. ಆದರೆ ದೇವರಪ್ಪ, ಎರಡನೇ ಆರಾಧನೆ ಬಂದಿರೋ ನಾವೆಲ್ಲರೂ ಕೂಡ ಪೌಲನ ಹಾಗೆ ಒಳ್ಳೆ ಓಟವನ್ನು ಓಡಿ ಮುಗಿಸಿ ನಂಬಿಕೆಯನ್ನು ಕಾಪಾಡಿಕೊಂಡು ದೇವರು ನಮಗಾಗಿಟ್ಟಿರುವ ದೇವರಪ್ಪ ಬಹುಮಾನವನ್ನು, ರಿವಾರ್ಡನ್ನು ಹೊಂದಿಕೊಳ್ಳುವಂತೆ ಈ ಆರಾಧನೆಯಲ್ಲಿ ದೇವರಪ್ಪ ನಮ್ಮನ್ನೇ ಬಲಪಡಿಸ್ತಾ ಇರುವುದಕ್ಕಾಗಿ, ನಮ್ಮನ್ನು ರೂಪಿಸ್ತಾ ಇರುವುದಕ್ಕಾಗಿ ಸ್ತೋತ್ರ ದೇವರಪ್ಪ. ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತಾಡು, ಮನನೇತ್ರಗಳನ್ನು ಪ್ರಕಾಶಗೊಳಿಸು ದೇವರಪ್ಪ. ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ಬಂದ ಎಲ್ಲರಿಗೂ ದೇವರಪ್ಪ ಕೇಳುವ ವಾಕ್ಯಗಳು 30-60 ಫಲ ತರಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಕೊರೋನಾ ಸಮಯದಲ್ಲಿ ಒಂದು ಯಾವರ್ಕಾಗ ಆಂಡವ್ರಿಗೆ ನಾನು ನಂದಿ ಸಲ್ತಿದ್ರೆ ಬಂದ ಎಲ್ಲ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಒಂದು ವಾಕ್ಯ ಹೋದನ್ನು, ಯಾಕೆ ನಾವು ಅನೇಕ ಸಮಯದಲ್ಲಿ ಸಮಾಧಾನವನ್ನು ಕಳ್ಕೊಬಿಡ್ತೀವಿ ನಾವು. ಆಮೇಲೆ ಗೊತ್ತಾ ನಿಮಗೆ, சில நேரத்தில் அந்த ಸಮಾಧಾನತೆ ನಾವು ಎಳೆದು ಬಿಡುವ. ಯಾಕೆ ನಮ್ಮ ಜೀವಿತದಲ್ಲಿ ಅಂಥ ಪರಿಸ್ಥಿತಿಗಳು ಯಾಕೆ ಬರ್ತದೆ ಅಂತ ಒಂದು 3 ವಿಷಯಗಳನ್ನು ಇವತ್ತು ನಾವು ಸುರುಕವಾಗಿ ನಮಗಿರುವ ಸಮಯದಲ್ಲಿ ನಾವು ನೋಡಲಿಕ್ಕೆ ನಾವಿದ್ದೀವಿ. ನಾವು ಜನ ನನ್ನ ಜೊತೆ ಒಪ್ಕೊಳ್ತೀವಿ, ಕೆಲವು ಸಮಯದಲ್ಲಿ ಆ ಸಮಾಧಾನ ಹೋಗ್ಬಿಡ್ತದೆ, ನಮಗೆ ಟೆನ್ಷನ್ ಆಗಿಬಿಡ್ತೀವಿ. ಅದು ಯಾಕೆ ಆ ಥರ ಆಗ್ತದೆ ಅಂತಲೇ ನೋಡ್ಲಿಕ್ಕಿದ್ದೀವಿ. 2 ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯವನ್ನು ಹೋದನ್ನು, 2 ಥೆಸಲೋನಿಕಲ್ ಚಾಪ್ಟರ್ 3. 2 ಥೆಸಲೋನಿಕಲ್ 3:16 ಶಾಂತಿದಾಯಕನಾದ ಕರ್ತನು ತಾನೇ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಯಜನ ಆಮೇಲೆ ಹೇಳ್ತೀರಾ? ಆಮೇನ್ ಆಮೇನ್. ದೇವರೇ ಇಷ್ಟಪಡ್ತಾರೆ. ಇವತ್ತು ದೇವರೇ ಶಾಂತಿದಾಯಕನಾದ ದೇವರು. ಆಮೇನ್. ಯೇಸು ಸ್ವಾಮಿ ಅದನ್ನು ತೋರ್ಸೋಕ್ಕಾಗಿ ಬಂದರು. ಕೆಲವರಿಗೆಲ್ಲ ಹಳೆ ಒಡಂಬಡಿಕೆ ರಾಂಗ್ ಪಿಕ್ಚರ್ ಇತ್ತು. ತಂದೆಯಾದ ದೇವರಂದರೆ ಅವ್ರು ಹೊಡೆಯೋದು ಬಡಿಯೋದು ಹಂಗೆ ಇತ್ತು. ಹಾಗಲ್ಲ, ದೇವರು ತಂದೆಯಾದ ದೇವರು ಯೇಸು ಸ್ವಾಮಿಯ ಚಿತ್ರನೇ ಅದು ತೋರಿಸಿಗೆ ಅವ್ರು ಬಂದಿದ್ದರು. ಅವ್ರು ಶಾಂತಿದಾಯಕನಾದ ದೇವರು, ನಮ್ಮ ಪಕ್ಷದಲ್ಲಿರುವ ದೇವರು, ನಮಗೆ ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾರೆ. ಆ ದೇವರು ತಾನೇ ಈ ವಾರ, ಈ ತಿಂಗಳು, ಈ ವರ್ಷ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಆರೋಗ್ಯದಲ್ಲಿ, ಕೆಲಸದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಎದುರು ನೋಡ್ತಾರೆ ಒಂದೊಂದು ಕಾರ್ಯದಲ್ಲಿ ನಿಮಗೆ ಶಾಂತಿಯಾಗಿ ಸಮಾಧಾನವನ್ನು ದೇವರು ಕೊಟ್ಟು ನಿಮ್ಮನ್ನು ನಡೆಸುವರಾಗಿರಲಿ. ಸತ್ಯವೇದದಲ್ಲಿ ನಾವು ನೋಡೋ ಸಮಯದಲ್ಲಿ ಕಾಲವಾಗಿ ಜನಗಳು ಎಲ್ಲ ವಿಷಯದಲ್ಲಿ ಸಮಾಧಾನವಾಗಿ ಇರಬೇಕಂತಲೇ ಇಷ್ಟಪಡ್ತಾರೆ. ಆಮೇಲೆ ಯಾಕಂದರೆ ಅದು ಸಮಾಧಾನದ ದೇವರಿಂದ ಬರೋದಾಗಿರೋದ್ರಿಂದ ಅದನ್ನು ಇಷ್ಟಪಡುವವರಾಗಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದ ಹಾಗೆ ಅಬ್ರಹಾಮನ ಜೀವಿತದಲ್ಲಿ ನಾವೊಂದು ಸಾರಿ ನೋಡುವಾಗ ಅಬ್ರಹಾಮನು ದೇವರನ್ನು ತುಂಬ ಅಭಿವೃದ್ಧಿಪಡಿಸಿದರು. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯ ನೀವು ಹೋಗುವಾಗ ಅವ್ರನ್ನ ತುಂಬ ಅಭಿವೃದ್ಧಿಪಡಿಸಿದರು. ಈಗ ಅಬ್ರಹಾಮ್ಗೆ ಕನೆಕ್ಟ್ ಆಗಿದ್ದ ಒಂದು ವ್ಯಕ್ತಿ ಲೋತನಲ್ವಾ. ಲೋತ್ ಕೂಡ ಅಬ್ರಹಾಮ್ ಜೊತೆ ಇದ್ದಿದ್ದರಿಂದ ಲೋತನ ಕೂಡ ದೇವರು ಸಮೃದ್ಧಿಯಾಗಿ ಆಶೀರ್ವದಿಸಿದರು. ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಮ ನಿಮಿತ್ತವಾಗಿ ನಿಮ್ಮ ಕುಟುಂಬನ ದೇವರ ಅನುಗ್ರಹಿಸ್ತಾರೆ. ನಿಮ್ಮ ನಿಮಿತ್ತವಾಗಿ ನೀವು ಮಾಡುವ ಕೆಲಸ
ಸ್ಥಳದಲ್ಲಿ ನಿಮ್ಮನ್ನು ದೇವರು ಆಶೀರ್ವದಿಸೋರಾಗಿರ್ತಾರೆ. ನೀವು ನಂಬಬೇಕದನ್ನು. ಆಮೆನ್. ಯೋಸೆಫ್ ನಿಮಿತ್ತವಾಗಿ ಪೋತಿಫರನ್ನು ಅನುಗ್ರಹಿಸಿದರೆ ನಿಮ್ಮ ನಿಮಿತ್ತವಾಗಿ ನೀವು ಕೆಲಸ ಮಾಡೋ ಸ್ಥಳ ಆ ದೇವರು ಅನುಗ್ರಹಿಸುವರಾಗಿರ್ತಾರೆ. ಹಾಗೆ ಒಂದು ದಿವಸ ನಾವು ನೋಡುವ ಸಮಯದಲ್ಲಿ ಈ ಅಬ್ರಹಾಮ್ಗೂ ಲೋತ್ಗೆ ಪ್ರಾಬ್ಲಮ್ ಇಲ್ಲ, ಆದರೆ ಅಬ್ರಹಾಮನ ಆಳುಗಳು ಲೋತಿನ ಆಳುಗಳು ಜಗಳ ಮಾಡಿಕೊಳ್ತಾರೆ. ಆಗ ಅಬ್ರಹಾಮ್ ಕರೆದು ಒಂದು ದಿವಸ ಹೇಳ್ತಾರೆ, ನೋಡಿ ನಾವು ಸಹೋದರರಾಗಿದ್ದೀವಿ, ನಮ್ಮಲ್ಲಿ ಅಸಮಾಧಾನ ಬೇಡ. ನಾಳೆ ದಿನದಲ್ಲಿ ಯಾರನ್ನು ನೋಡಿದ್ರೆ ಏನಾದರೂ ಏನು ಹೇಳ್ತಾರೆ, ದೇವ್ರ ಮಕ್ಕಳು ಅಸಮಾಧಾನದಲ್ಲಿದ್ದಾರೆ ಅಂತ ಹೇಳೋದು ಬೇಡ. ಅದರಿಂದ ನೀನೊಂದು ಕೆಲಸ ಮಾಡು, ನೀನು ಎಡೆ ಕಡೆ ಹೋದರೆ ನಾನು ಬಲ ಕಡೆ ಹೋಗ್ತೀನಿ, ನಿನ್ನ ಬಲ ಕಡೆ ಹೋದರೆ ನಾನು ಎಡೆ ಕಡೆ ಹೋಗ್ತೀನಿ ಅಂತ ಒಂದು ಸಮಾಧಾನವನ್ನು ಅಲ್ಲಿ ಮಾಡೋದನ್ನು ನಾವು ನೋಡ್ತೀವಿ. ಆಮೇಲೆ ಹಾಗೆ ನಾವು ಸತ್ಯವೇದದಲ್ಲಿ ನಾವು ನೋಡುವ ಸಮಯದಲ್ಲಿ ಕೂಡ ಕೀರ್ತನೆ 4ನೇ ಕೀರ್ತನೆಯಲ್ಲಿ 8ನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳ್ತಾನೆ, ನನ್ನ ಸಮಾಧಾನದಿಂದ ಮಲಗಿಕೊಂಡು ನಿದ್ರೆ ಮಾಡಿದೆ ನಾನು. ನೋಡಿ, ಹಳೆ ಉಡಂಬಡಿಕೆಯಲ್ಲಿ ನಿದ್ರೆ ಮಾಡುವಾಗ ಕೂಡ ಅವ್ರು ಸಮಾಧಾನವಾಗಿ ಅವ್ರು ನಿದ್ರೆ ಮಾಡಬೇಕಂತಲೇ ಅವ್ರು ಬಯಸುವರಾಗಿದ್ದರು. ಆಮೇಲೆ ಹಲ್ಲೆಲೂಯಾ. ನಾನು ಹೇಳ್ತೀನಿ ನೋಡಿ, ದೇವ್ರ ಮಕ್ಕಳು ನೀವು ಮಲಗಕ್ಕೆ ಹೋಗುವಾಗ ಸ್ವಲ್ಪ ಸಮಯ ತಗೊಳ್ಳಿ, ಒಂದು 10 ನಿಮಿಷ 15 ನಿಮಿಷ ತಗೊಂಡು ಒಂದು ನಿಧಾನವಾಗಿ ಒಂದು ಒಳ್ಳೆ ದೇವರ ಹಾಡುಗಳನ್ನು ಹಾಡಿ ದೇವರಿಗೆ ಕೃತಜ್ಞತೆ ಮಾಡಿ. ಆ ದಿನದಲ್ಲಿ ದೇವರು ನಿಮಗೆ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತೆ ಮಾಡಿಬಿಟ್ಟು ನೀವು ಹೋಗಿ ಮಲಗಿ. ನಾನು ಹೇಳ್ತೀನಿ ನೋಡಿ, ನಿಮ್ಮ ಹಾಸಿಗೆ ಸುತ್ತಲೂ ದೇವರು ದೂತರು ನಿಮಗೆ ಕಾವಲಾಗಿದ್ದು ನೀವು ಸುಖವಾಗಿ ನಿದ್ರೆ ಮಾಡುವರಾಗಿರ್ತಾರೆ. ಅನೇಕ ಸಮಯದಲ್ಲಿ ಬೆಳಗಿಂದ ಇರುವ ಟೆನ್ಷನ್ಗಳನ್ನು ನಾವು ಹಾಕ್ಕೊಂಡು ಮನೆ ಕೆಲಸಗಳಲ್ಲಿ ಪುರುಸತಿಲ್ಲದೆ ಆ ಕೆಲಸಗಳನ್ನು ಹಾಕ್ಕೊಂಡು ಏನು ಮಾಡ್ತೀವಿ, ಕೆಲವು ಸಮಯದಲ್ಲಿ ಮನಸ್ಸಲ್ಲಿ ಏನೇನೋ ಹಾಕ್ಕೊಂಡು, ಇಲ್ಲಾಂದರೆ ಕೆಲವು ಸಮಯದಲ್ಲಿ ಕೆಲವರೇನು ಮಾಡ್ತಾರೆ, ಈ ಟಿ ವಿಯಲ್ಲಿ ಹಾರರ್ ಪಿಕ್ಚರ್ಗಳನ್ನು, ಈ ಭಯಂಕರವಾದ ಪಿಕ್ಚರ್ಗಳನ್ನು, ಕೊಲೆ ಆಗೋದು, ಹೊಡಿಯೋದು, ಬಡಿಯೋದು, ಅದನ್ನು ಹೋಗಿ ಮಲ್ಕೊಳ್ಳುವಾಗ ಆ ರಾತ್ರಿ ಅದೇ ಥರ ಕನಸುಗಳು ಬರ್ತದೆ. ಯಾರೋ ಕೊಲೆ ಮಾಡ್ತಿರೋದು, ಯಾರೋ ಅಟ್ಟಿಸ್ಕೊಂಡು ಬರ್ತಿರೋದು, ಹಾಗೆಲ್ಲ ಬರ್ತದೆ. ಯಾಕೆಂದರೆ ಆ ಸಮಾಧಾನ ಇಲ್ಲದೆ ಹೋಗಿ ಮಲಗುವಾಗ ಹಾಗೆ ಆಗ್ತದೆ. ಆದರೆ ನೋಡಿ, ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ಅವರು ಮಲಗಿಕೊಳ್ಳುವಾಗ ಕೂಡ ಅವರು ಸಮಾಧಾನವಾಗಿ ಮಲಗಿಕೊಳ್ಳೋಕ್ಕೆ ಅವರು ಆಸೆ ಪಡುವರಾಗಿದ್ದಾರೆ. ಇವತ್ತಿನ ಒಂದು ವೇಳೆ ಹಾಗೆ ನೀವು ಅಭ್ಯಾಸ ಇಲ್ಲದೆ ಅಭ್ಯಾಸ ಮಾಡಿ 10 ಮಿನಿಟ್ಸು 15 ಮಿನಿಟ್ ರಿಲ್ಯಾಕ್ಸ್ ಆಗಿ ಒಂದು ಒಳ್ಳೆ ಹಾಡನ್ನು ಹಾಡಿ. ಇವತ್ತು ಹಾಡಿದಲ್ಲೆಲ್ಲ ನಿನ್ನ ಕೃಪೆ ದೇವರೇ, ನಿನ್ನ ಕೃಪೆ, ನಾವಿವತ್ತು ಉಳಿದಿದ್ದೀವಿ ಅಂದರೆ, ಇವತ್ತು ನಾನು ನಿದ್ರೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಿನ್ನ ಕೃಪೆ ಅಂತ ಹೇಳಿ. ನಿಮ್ಮ ನಿದ್ರೆ ಹೇಗಿರ್ತದೆ ಗೊತ್ತಾ? ಅದು ಸುಖಕರವಾದ ಒಂದು ನಿದ್ರೆ ಆಗಿರ್ತದೆ. ಅದು ಮಾತ್ರ ಅಲ್ಲ, ನಿದ್ರೆಯಲ್ಲಿ ಕೂಡ ತನ್ನ ಭಕ್ತರಿಗೆ ದೇವರು ಆಹಾರವನ್ನು ಒದಗಿಸುವನು ಅಂತ ಹೇಳುವಾಗ, ನೀವು ರೆಸ್ಟ್ ತಗೊಳ್ಳುವಾಗ ನಿಮಗೆ ಮಾಡಬೇಕಾಗಿರುವ ಕಾರ್ಯಗಳನ್ನು ದೇವರು ಮಾಡ್ತಾ ಇರ್ತಾರೆ. ನೀವು ನಾಳೆ ಹೋಗಿ ಕೆಲಸದಲ್ಲಿ ಏನೆಲ್ಲ ಮಾಡಬೇಕು, ನೀವು ಮಲ್ಕೊಳ್ಳಿ, ನಿಮಗೆ ದೇವರು ಮಾಡೋರಾಗಿರ್ತಾರೆ. ನೋಡಿ, ನೆಮ್ಮದಿಯಾಗಿ ಹೋಗಿ ಮಲ್ಕೊಳ್ಳಿ, ನಿಮಗೆ ದಿವ್ಯ ದರ್ಶನಗಳನ್ನು ದೇವರು ಕೊಡ್ತಾರೆ. ಯಾಕಂದರೆ ದೇವರು ಹಸಿರು ಗಾವಲಲ್ಲಿ ನಡೆಸುವ ದೇವರು, ತಂಪಾದ ನೀರಿನ ಬಳಿಯಲ್ಲಿ ಕೂರಿಸುವ ದೇವರು. ಹಾಗೆ ನಿಧಾನವಾಗಿ ನೀವು ಹಾಗೆ ಹೋಗಿ ಮಲಗಿದರೆ ದೇವರ ದರ್ಶನಗಳನ್ನು ನೀವು ಕಾಣುವರಾಗಿರ್ತೀರ. ಯಾಕೆಂದರೆ ಕೆಲವು ಸಮಯದಲ್ಲಿ ಸೈತಾನ್ ಕೂಡ ದೇವರ ಹಾಗೆ, ದೇವರ ದೂತನ ಹಾಗೆ ವೇಷ ಹಾಕೊಂಡು ಬಂದ್ಬಿಡ್ತಾನಂತೆ. ಆ 2 ಕೊರಿಂಥಿ 12 ಅಂತ ಹಾಗೆ ಬಂದು ಏನು ಮಾಡ್ತಾನೆ, ಗಲಿಬಿಲಿ ದೂತ ನಮಗೆ ಕನಸು ಕೊಟ್ಬಿಡ್ತಾನೆ, ಯಾರೋ ಮನೇಲಿ ಸಾಯುತ್ತಾರ ಏನೋ ಆಗ್ಬಿಡೋಗೆ. ಅದಕ್ಕೆ ನೀವು ಏನೇ ಕನಸು ಕಂಡ್ರೆ ನೀವು ಕೇಳಿ, ದೇವರೇ ಇದು ನಿನ್ನಿಂದ ಬಂದಿದೆ, ಇಲ್ಲ ಬೇರೆ ಕಡೆಯಿಂದ ರಾಂಗ್ ಡೈರೆಕ್ಷನ್ ಬಂದಿದೆ ಅಂತ ಕೇಳಿ. ದೇವರು ಯಾವತ್ತು ಸಾಯಿಸುವ ಬಡಿಯುವ ದೇವರಲ್ಲ, ಒಳ್ಳೆ ದೇವರಾಗಿದೆ. ಕೆಲವು ಸಮಯದಲ್ಲಿ ಕೆಲವು ಪರಿಸ್ಥಿತಿಗಳು ಆಗಿದ್ದರೆ ಕೆಲವು ದೇವರು ತಿಳಿಸ್ತಾರೆ ನಮಗೆ, ಯಾಕೆಂದರೆ ಪ್ರಾರ್ಥನೆ ಮಾಡೋಕ್ಕಾಗಿ. ಆಮೇಲೆ ಅನೇಕ ಸಮಯದಲ್ಲಿ ನಮ್ಮ ಶಾರೂನ್, ಡ್ಯಾನಿ ಅವರು ಹೇಳ್ತಾರೆ, ನನಗೆ ಯಾವುದೊಂದು ವಿಷಯ ಆದಮೇಲೆ ನನಗೆ ಹೇಳ್ತೀನಿ, ಹಂಗೆ ಆಯ್ತಂದರೆ ನನಗೆ ಅವತ್ತೇ ದೇವ್ರ ದರ್ಶನ ತೋರಿಸಿದ್ರು, ಅವತ್ತೇ ನನಗೆ ಇದು ಈ ಥರ ಆಗ್ತದೆ ಅಂತ. ನಾನೇ ನಿನಗೆ ಆ ಥರ ಆಗಿದೆ, ಸುಮ್ಗಿರಬಾರ್ದು. ಅದು ಯಾಕೆ ತೋರಿಸೋದು, ಪ್ರೇಯರ್ ಮಾಡಬೇಕು. ಇವು ಸುಮ್ಗಿದ್ಬಿಡ್ತಾರೆ, ನಾನು ಬಂದು ಈ ಥರ ಆಗ್ಬಿಡ್ತು ಅಂತ ಹೇಳುವಾಗ ಅವತ್ತೇ ನನಗೆ ಹಂಗಲ್ಲ. ನಿಮ್ಮೊಂದು ಯಾವುದೊಂದು ದರ್ಶನ ಕೊಡ್ತಾರೆ ಅಂದರೆ, ಯಾರಿಗೊಂದು ಆಪತ್ತು ಇದೆ, ಏನು ಪ್ರಶ್ನೆ ಇದೆ ಅಂದರೆ ನೀವು ಅವ್ರಿಗಾಗಿ ಪ್ರಾರ್ಥಿಸುವಾಗ ದೇವರು ಕಾಣಿಸುವಾಗ ಅದನ್ನು ನೀವು ತೋರಿಸ್ಬೇಕಂದ್ರೆ ನೀವು ಮಲಗುವಾಗ ನೆಮ್ಮದಿಯಾಗಿ ಮಲಗಬೇಕು. ಆಮೇಲೆ ಲೂಕ 2ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ, 29ನೇ ವಾಕ್ಯ, ಮರಣದ ಸಮಯದಲ್ಲಿ ಕೂಡ ಹಳೆ ಒಡಂಬಡಿಕೆಯಲ್ಲಿ ಸಮಾಧಾನವಾಗಿ ನಿದ್ರೆ ಮಾಡಬೇಕಂತಲೇ ಇಷ್ಟಪಡೋದನ್ನು ನಾವು ನೋಡ್ತೀವಿ. ಆಮೇಲೆ ನಾನು ನೀವು ಕೂಡ ಹಾಗೇನೆ ಆ 5 ದಿನಗಳು ಮುಗಿಯುವಾಗ, ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅವ್ನು ಚಿಕ್ಕ ಹುಡುಗ, ಏಸಪ್ಪಚ್ಚ ಬರ್ತಾ ಇದ್ದಾರೆ, ನಾನು ಕೈ ಹಿಡಿತಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅವ್ರ ಜೊತೆ ಅಂತ ಅವನ ಕನಸನ್ನು ಕಂಡ. ಒಂದು ದಿನ ಅವನು ಹೋಗಿ ನಿದ್ರೆ ಮಾಡಿದ. ಏಸಪ್ಪಚ್ಚ ಬಂದರು, ಏಸು ತಂದೆ ಬಂದರು, ಅವನ್ನ ಕರ್ಕೊಂಡು ಹೋದರು. ನಾನು ನೀವು ಕೂಡ ಹಾಗೇನೆ 5 ದಿನಗಳು ಮುಗಿಯುವಾಗ ಯಾವುದೋ ಆಕ್ಸಿಡೆಂಟಲ್ಲಿ ಯಾವುದೋ ಒಂದು ಸಾವಲ್ಲ. ನಾವು ಹೇಳಬೇಕು, ದೇವರೇ
ನನ್ನ ಆಯುಸ್ ದಿನಗಳು ತುಂಬ ವೃದ್ಧಿಯಾಗಿದೆ, ತೃಪ್ತಿಯಾಗಿದ್ದೀನಿ ನಿನ್ನ ಅಂಬಾರಿಯಲ್ಲಿ. ಈ ಕಳಂಜಿಗಳೆಲ್ಲ ಇದೆ ನೋಡಿ, ಧಾನ್ಯಗಳೆಲ್ಲ ಬೆಳೆದು ಬರುವಾಗ ಅದನ್ನ ಅರ್ಧದಲ್ಲಿ ಕೊಯ್ಯೋದಿಲ್ಲ, ಅದು ಚೆನ್ನಾಗಿ ಹೋಗಿ ನೋಡ್ತಾರೆ ಅವರು. ಹಲ್ಲೆಲೂಯಾ, ಚೆನ್ನಾಗಿ ಬೆಳೆದಿದ, ಅದು ಮುತ್ತಿದ, ಅದು ಕರೆಕ್ಟಾಗಿದ, ನೋಡಿದ ಮೇಲೇ ಹಾಗೆಯೇ ಕೊಯ್ಯುವ. ಹಾಗೆಯೇ ನಾವು ಕೂಡ ಒಂದು ದಿವಸ ದೇವರು ನಮಗೆ ಕೊಟ್ಟಿರುವ ಸೇವೆ, ದೇವರು ಕೊಟ್ಟಿರುವ ಚಿತ್ತ, ದೇವರು ಕೊಟ್ಟಿರುವ ಕೆಲಸವನ್ನು ಮುಗಿಸಿ ನಾವು ಹೇಳಬೇಕು, ದೇವರೇ ಏಸಪ್ಪ ಬರ್ತೀನಿ ಏಸಪ್ಪ, ಹಾಗೆ ಹೇಳುವಾಗ ಆ ರೀತಿಯಲ್ಲಿ ನೆಮ್ಮದಿಯಾಗಿ ಹೋಗಬೇಕು. ನಾವು ಅರ್ಧದಲ್ಲಿ ನಾವು ಯಾವತ್ತೂ ಕೂಡ ಹೋಗಿ ಇಷ್ಟಪಡಬೇಡಿ. ಯಾಕೆ ನನ್ನ ಮೇಲೆ, ನಿಮ್ಮ ಮೇಲೆ ದೇವರಿಗೆ ಪ್ಲ್ಯಾನ್ ಇದೆ, ಒಂದು ಆಲೋಚನೆ ಇದೆ, ಅದನ್ನು ಪೂರೈಸಬೇಕು. ಯೋಹಾನ 17 ಯೇಸು ಸ್ವಾಮಿ ಹೇಳ್ತಾರೆ, ತಂದೆ ನೀನು ಕೊಟ್ಟ ಕೆಲಸ ಮುಗಿಸಿದ್ದೀನಿ, ನನ್ನ ಘನಪಡಿಸು. ಹಾಗೆ ನಾನು ನೀವು ನಮಗೆ ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನು ಮುಗಿಸಬೇಕು. ಇಲ್ಲಿ ನೋಡಿ ಒಂದು ದರ್ಶನ, ಇಲ್ಲಿ ಸಿಮ್ಯೋನ್ ಕಂಡಿದ ಒಡೆಯನ್ನೇ ನಾನು ಕಣ್ಣಾರೆ ಕಂಡಿದ್ದೇನೆ, ಎಲ್ಲ ಜನಗಳಿಗೆ. ಸಿಮ್ಯೋನಿಗೆ ಒಂದು ವಾಗ್ದಾನ ಕೊಟ್ಟಿದ್ರು, ನೀನು ರಕ್ಷಕನನ್ನು ಕಾಣೋವರೆಗೂ ನೀನು ಕಣ್ಣು ಮುಚ್ಚೋದಿಲ್ಲ ಅಂತ ಆ ವಾಗ್ದಾನ ಅವನಿಗೆ ದೇವರು ಕೊಟ್ಟಿದ್ರು. ಆಗ ಅವನು ಕಾದಿದ, ಒಂದೊಂದು ದಿನ ಒಂದು ವೇಳೆ ಮಗುಳ ಪ್ರತಿಷ್ಠೆ ಮಾಡೋದಕ್ಕೆ ಬರುವಾಗ ಅವ್ರು ಕಾಯ್ತಾ ಇದ್ರು ಅಂತ ಅನಿಸ್ತದೆ, ಈ ರಕ್ಷಕನ ಇರ್ಬೋದು ಅಂತ. ಆದರೆ ಒಂದು ದಿನ ಕರೆಕ್ಟಾಗಿ ಯೇಸುವನ್ನು ಪ್ರತಿಷ್ಠೆ ಮಾಡೋಕ್ಕಾಗಿ ಅವ್ರ ತಂದೆ ತಾಯಿ ಆಲಯಕ್ಕೆ ಕರ್ಕೊಂಡು ಬರುವಾಗ ಪವಿತ್ರಾತ್ಮನು ಸಿಮ್ಯೋನನ್ನು ಆಲಯಕ್ಕೆ ನಡೆಸಿದ್ರಂತೆ. ಆಮೆನ್. ನಾನು ನಂಬುತ್ತೇನೆ, ಇವತ್ತು ನೀವು ಆಲಯಕ್ಕೆ ಬಂದಿದೆ ಅಂದರೆ ನೀವೇ ಬಂದಿಲ್ಲ, ನಿಮ್ಮನ್ನು ಪವಿತ್ರಾತ್ಮನ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿಗೆ ಯಾಕಂದರೆ ಆಲಯಕ್ಕೆ ಪವಿತ್ರಾತ್ಮನು ನಡೆಸೋರಾಗಿದ್ದಾಗ ನೋಡಿ, ಆ ಸಿಮ್ಯೋನು ಆ ರಕ್ಷಕನನ್ನು ಕೈಯಲ್ಲಿ ಎತ್ತಿ ಹೇಳಿದ್ರು, ದೇವರೇ ನೀನು ಕೊಟ್ಟ ವಾಗ್ದಾನವನ್ನು ನಾನು ಕಂಡಿದ್ದೀನಿ, ದೇವರೇಪ್ಪ ನೀನು ಮಾಡಿದ ವಾಗ್ದಾನವನ್ನು ನಾನು ಕಂಡಿದ್ದೀನಿ. ಇವತ್ತು ನನ್ನ ದೇವರೇ ಈಗ ನಾನು ಸಮಾಧಾನದಿಂದ ನಿದ್ರೆ ಮಾಡುವಂತೆ ನನಗೆ ನೋಡಿ, ಮರಣದಲ್ಲಿ ಕೂಡ ನಿದ್ರೆ ಮಾಡೋದಲ್ಲಿ ಆಗಲಿ, ಎಲ್ಲದಲ್ಲಿ ಜೀವಿಸುವ ಕಾಲದಲ್ಲೆಲ್ಲ ನೀನು ನೋಡುವ ಸಮಯದಲ್ಲಿ ಹಳೆ ಬಿಡಂಬಿಡಕ್ಕಿರಲಿ ಸಮಾಧಾನವಾಗಿರ್ಬೇಕಂತಲೇ ಇಷ್ಟಪಡುವರಾಗಿದ್ದಾರೆ. ದೇವರು ಆ ದೇವ್ರ ಚಿತ್ತನೇ, ಅದೇ ಆ ದೇವ್ರ ಚಿತ್ತವಾಗಿದೆ. ಅದು ನೋಡಿ, ಯಾವಾಗಲೂ ಸೈತಾನ ಅದು ಏನು ಮಾಡಿದ್ರೆ ವಿರೋಧವಾಗಿ ಕಾರ್ಯಗಳನ್ನು ಅವನು ಮಾಡುವನಾಗಿರ್ತಾನೆ. ಯೋಹಾನ 16ನೇ 33ನೇ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ಏನಿದೆ ಸಂಕಟ ಉಂಟು, ಈ ಲೋಕದಲ್ಲಿ ನಮಗೆ ಕಷ್ಟ ಇದೆ, ಆದರೆ ನೀವು ಭಯಪಡಬೇಡಿ, ಲೋಕವನ್ನು ಜಯಿಸಿರುವ ದೇವರು ನಾನು ನಿಮ್ಮಲ್ಲಿದ್ದೀನಿ, ನೀವು ನನ್ನಲ್ಲಿ ಮನಃಶಾಂತಿ ಉಳ್ಳವರಾಗಿರಿ. ಆಮೆನ್. ಆಗ ಲೋಕದಲ್ಲಿ ಪ್ರಶ್ನೆಗಳಿರ್ತದೆ, ನಿಮ್ಮ ಕೆಲಸ ಮಾಡೋದ್ರಲ್ಲಿ ಟೆನ್ಷನ್ ಇರ್ತದೆ, ಪ್ರಾಜೆಕ್ಟ್ ಮುಗ್ದಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಹಾಗೆ ಇರ್ತದೆ. ಆದರೆ ಅದನ್ನು ನೀವು ಸೈಡಲ್ಲಿ ಇರಲಿ, ಅದಿರಲಿ ಒಂದು ಕಡೆ. ಆದರೆ ಕ್ರಿಸ್ತನಲ್ಲಿ ನೀವು ಮನಃಶಾಂತಿ ಉಳ್ಳವರಾಗಿರಿ. ಕ್ರಿಸ್ತನಲ್ಲಿ ಹೇಗೆ ಮನಃಶಾಂತಿ ಉಳ್ಳವರಾಗಿರ್ತೀವಿ, ಸಾವಿರಾರು ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾರೆ. ನಾನು ನಿನ್ನ ಬಿಟ್ಟು ಅಗಲುವುದಿಲ್ಲ, ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಿನ್ನಲ್ಲಿ ಆಸಕ್ತಿಯಾಗಿರೋದ್ರಿಂದ ನಿನ್ನ ಉದ್ಧರಿಸುತ್ತೇನೆ, ನಿನಗೆ ರಕ್ಷಣೆ ಮಾರ್ಗವನ್ನು ತೋರಿಸುತ್ತೇನೆ, ನಿನಗೆ ವಿರೋಧವಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸಲಾರದು. ಆಗ ಒಂದೊಂದು ದೇವರ ವಾಗ್ದಾನಗಳನ್ನು ನಮಗೆ ಕೊಟ್ಟಿರೋದ್ರಿಂದ ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬೆಳೀತು, ಆ ವಾಕ್ಯನೇ ದೇವರಾಗಿದ್ದಾರೆ. ಹಾಗೆ ಇವತ್ತು ನಾನು ನೀವು ದೇವರ ಮಕ್ಕಳು, ಏನೇ ಪ್ರಶ್ನೆಗಳಿದ್ದರೆ ಕೂಡ ಅದರ ಮಧ್ಯದಲ್ಲಿ ನಾವು ದೇವರ ವಾಕ್ಯಗಳನ್ನು ನಾವು ಆಧಾರ ಮಾಡ್ಕೋಬೇಕು. ಆ ವಾಕ್ಯಗಳನ್ನಲೇ ನಾವು ಜೀವಿಸೋಕ್ಕೆ ನಾವು ಕಲ್ತ್ಕೋಬೇಕು. ನಾವು ಅಲ್ಲೂಯ್ಯ, ಯಾವತ್ತೂ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರಶ್ನೆ ಇರೋದಿಲ್ಲ ಅಂದಿಲ್ಲ, ಇರ್ತದೆ. ಅಲ್ಲೂಯ್ಯ, ಜಗತ್ತಲ್ಲಿ ಹಾಗೇನೆ, ಯಾಕಂದರೆ ಲೋಕ ಹಾಗೆ ಇರೋದ್ರಿಂದ ಇರ್ತದೆ. ಆದರೆ ನಾನು ನೀವು ಅದರಲ್ಲಿ ಮನಃಶಾಂತಿಯಾಗಿರ್ಬೋದು. ಯಾಕೆ ಗೊತ್ತಾ, ಯೋಹಾನ 14ನೇ 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದರು, ನನ್ನ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ, ಲೋಕ ಕೊಡುವ ಶಾಂತಿಯಲ್ಲ, ನನ್ನ. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ನಾವು ನೋಡ್ತೀವಿ, ಲೋಕ ಕೊಡುವ ರೀತಿಯಲ್ಲಿ ಅಲ್ಲ, ನಾನು ನಿಮಗೆ ಕೊಡುವುದಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ಹೆದರದಿರಲಿ. ಸಾಕಾಗ ನೋಡಿ, ಇವತ್ತು ನಮಗೆ ದೇವರು 2ನೇ ಸರ್ವಿಸಲ್ಲಿ ಬರ್ತಾರೋ, ನನಗೂ ನಿಮಗೆ ದೇವರು ಹೇಳ್ತಾರೆ, ನಿನ್ನ ಹೃದಯ ಯಾಕೆ ಕಳವಳಗೊಳ್ತದೆ, ನಿನ್ನ ಯಾಕೆ ಕಳವಳಗೊಳ್ಬೇಡಿ. ಅದಕ್ಕೆ ಮುಂಚೆ ಒಂದಿತ್ತಲ್ಲ, ನಿನ್ನ ಹೃದಯ ಕಳವಳಗೊಳ್ಳದೆ ಹೌದು, ಆ ವಾಕ್ಯ ಹೆದರದಿರು. ಕಳವಳಗೊಳ್ಳದಿರಲಿ,
ಹೆದರ ನೋಡಿ, 2 ಕಾರ್ಯಗಳಿದ್ದಾರೆ. ಆಗ ನೋಡಿ, ನಾವು ಇವತ್ತು ನಮಗೆ ಎಷ್ಟು ವಾಗ್ದಾನ ಕೇಳ್ತೀವಿ, ಎಷ್ಟು ದೇವರ ಹತ್ರಗಿದ್ದೀವಿ, ಎಷ್ಟೆಲ್ಲ ಮಾಡ್ತೀವಿ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ಪರಿಸ್ಥಿತಿ ಬರುವಾಗ ನಮ್ಮ ಹೃದಯ ನಮಗೆ ಭಯ ಆಗ್ತದೆ. ಹಲ್ಲೆಲೂಯಾ. ಆದರೆ ಇವತ್ತು ಒಂದು ವೇಳೆ ಯಾರಾದರೂ ಹಾಗೆ ನೀವು ಕಳವಳದಿಂದ ಬಂದಿದ್ದರೆ, ಯಾರಾದರೂ ಹೃದಯದಲ್ಲಿ ಯಾವುದೊಂದು ವಿಷಯದಲ್ಲಿ ನೋಡಿ, ಕೆಲವು ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಯಾವುದೋ ಮನಸ್ಸಲ್ಲಿ ಹಾಕೋಬಿಡ್ತೀವಿ. ಮಕ್ಕಳ ಬಗ್ಗೆ ಎಲ್ಲ ನಾವೇನು ಮಾಡ್ತೀವಿ, ಭವಿಷ್ಯದ ಬಗ್ಗೆ ನಮ್ಮ ಮಕ್ಕಳು ಹೇಗಿರ್ತಾರೋ, ಏನಾಗ್ತದೋ, ಹೇಗೆ ಎಲ್ಲ ವರ್ಷಗಳ ಮುಂದೆ ಅದೆಲ್ಲ ಹಾಕಿ ಇವತ್ತೇ ನಾವು ಕಳವಳ ಪಡ್ತೀವಿ, ಇವತ್ತೇ ನಾವು ಅದರ ವಿಷಯದಲ್ಲಿ ಹೆದರ್ತಾ ಇದ್ದೀವಿ. ಆ ಸಮಯದಲ್ಲಿ ದೇವರೆಲ್ಲವನ್ನು ನೋಡಿಕೊಳ್ಳುವರಾಗಿರ್ತಾರೆ. ಆಮೇನ್. ಅದರಿಂದ ನಾನು ನಿಮ್ಮ ಮಕ್ಕಳ ಬಗ್ಗೆ, ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮಕ್ಕಳಿಗೆ ಬೇಕಾಗಿರೋದನ್ನು ಇವತ್ತು ನಿಮಗೆ ಆರೋಗ್ಯ ಬಲ ಕೊಟ್ಟಿರುವಾಗ ಸೇರಿಸಿಡಿ. ನಿಮಗೆ ಎಲ್ಲವನ್ನ ನೀವು ಖರ್ಚು ಮಾಡಬೇಡಿ, ಸ್ವಲ್ಪ ಸೇರಿಸಿದ ಒಳ್ಳೆಯದು. ಆದರೆ ಯಾವತ್ತೂ ಕೂಡ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕರೆದಿರುವ ದೇವರು ನಂಬಿಗಸ್ತರಾಗಿದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 27 ತಂದೆ ತಾಯಿ ಒಂದು ವೇಳೆ ತೊರೆದರೂ ಕೂಡ ದೇವರು ತೊರೆಯುವುದಿಲ್ಲ. ನಿಮಗೆ ಗೊತ್ತಾ, ಎಷ್ಟು ಅನಾಥ ಮಕ್ಕಳು ತೊಟ್ಟಿಯಲ್ಲಿ ಹಾಕಿ ಹೋಗಿರೋರನ್ನೆಲ್ಲ ನೋಡಿ ದೇವರೆತ್ತು ಯಾರೋ ಮುಖಾಂತರ ಹಾರಿಸ್ಕೊಂಡು ಬೆಳೆಸಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ಹಾಗಿರುವಾಗ ಅದಕ್ಕೆ ದೇವರು ಹೇಳ್ತಾರೆ, ಹಾರಾಡುವ ಹಕ್ಕಿಗಳನ್ನು ನೋಡಿ ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳನ್ನೇ ದೇವರು ಪೋಷಿಸುವಾಗ ಅವುಗಳಿಗಿಂತಲೂ ನಾನು ನೀವು ಶ್ರೇಷ್ಠವಾದವರು. ಯಾಕೆಂದರೆ ಅವುಗಳನ್ನ ಬರೀ ಬಾತಲ್ಲಿ ಸೃಷ್ಟಿಸಿದರು, ನನ್ನ ನಿಮ್ಮನ್ನ ಕೈಯಲ್ಲಿ ತನ್ನ ಕರಗಳಲ್ಲಿ ರೂಪಿಸಿರೋದ್ರಿಂದ ನಾನು ನೀವು ದೇವರ ದೃಷ್ಟಿಯಲ್ಲಿ ಯಾವಾಗಲೂ ನಾವು ಶ್ರೇಷ್ಠರೇ, ನಾವು ಮಾನ್ಯರೇ, ನಾವು ದೇವರಿಗೆ ಪ್ರಿಯರಾಗಿರೋದ್ರಿಂದ ನಾನು ನೀವು ಕಳವಳ ಪಡೋದು ಬೇಡ. ಕೆಲವು ಸಮಯದಲ್ಲಿ ಈ ಕಳವಳ ಬರ್ತದೆ. ಹಲ್ಲೆಲೂಯಾ. ಆಗ ನೀವೇನು ಮಾಡಬೇಕು ಗೊತ್ತಾ, ಕೀರ್ತನೆ ಗಾನ ಹೇಳ್ತಾನೆ, ಕೀರ್ತನೆ 42ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಹೋದನ್ನ, ನನ್ನ ಮನವೇ ನಿನ್ನ ಯಾಕೆ ಕುಗ್ಗಿ ಹೋಗಿರೋದು, ಯಾಕೆ ಈಗ ಯಾಕೆ ವ್ಯಥೆಪಡುತ್ತೀಯ ನೀನು? ನಿನ್ನ ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು ದೇವರು ಆಗಿದ್ದಾನೆ. ಒಂದು ವೇಳೆ ಯಾರಾದರೆ, ನಾನು ಎಲ್ಲರಂತ ಹೇಳೋಕ್ಕಾಗಲ್ಲ, ಒಂದು ವೇಳೆ ಯಾರಾದರೂ ಒಂದು ವಿಷಯದಲ್ಲಿ ನೀವು ವ್ಯಥೆಪಟ್ಟಿದ್ರೆ, ಒಂದು ವೇಳೆ ಕುಗ್ಗಿ ಹೋಗ್ಬಿಟ್ಟಿದ್ರೆ, ಹೀಗಾಗ್ಬಿಡ್ತಲ್ಲ ನನ್ನ ಜೀವಿತದಲ್ಲಿ, ನಾನು ಹೀಗೆ ದರ್ಶನ ನೋಡಿದ್ದಲ್ಲ, ಹೀಗೆ ದೇವರು ವಾಗ್ದಾನ ಕೊಟ್ಟಿದ್ರಲ್ಲ, ಹೀಗೆ ಆದರೆ ನೀವು ನಿಮಗೆ ಮಾತಾಡಿ. ಹಲ್ಲೆಲೂಯಾ. ದಾವೀದು ತನ್ನ ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಆಮೇನ್. ಆಗ ನನ್ನನ್ನು ನಿಮ್ಮನ್ನು ಯಾರೋ ಬಂದು ಬಲಪಡಿಸೋದು ಬೇಡ. ನನ್ನ ನಿಮ್ಮನ್ನು ಬಲಪಡಿಸಲಿಕ್ಕೆ ದೇವರ ಜೀವಳ ವಾಕ್ಯಗಳಿದೆ. ಆಮೇನ್. ಆಗ ನಾನು ನೀವು ದಾವೀದು ಹೇಳ್ತಾನೆ, ಕೀರ್ತನೆಗಾರ ಹೇಳ್ತಾನೆ, ನನ್ನ ಮನವೇ ನಿನ್ನ ಯಾಕೆ ವ್ಯಥೆಪಡ್ತಾ ಇದೀಯಾ, ನಿನ್ನ ಯಾಕೆ ನೀನು ಕುಗ್ಗಿ ಹೋಗ್ತಾ ಇದೀಯಾ? ನಿನಗೆ ಒಂದು ರಕ್ಷಕನಿದ್ದಾರೆ, ನಿನಗೆ ಸಹಾಯ ಮಾಡುವ ಒಂದು ದೇವರಿದ್ದಾರೆ. ನಿನ್ನ ನಿರೀಕ್ಷೆ ನಿನ್ನ ದೇವರಲ್ಲಿ ಇಡು. ಆಮೇನ್. ನೀನು ದೇವರಲ್ಲಿ ಇಡು. ಆಮೇನ್. ಕಳೆದ ವಾರದಲ್ಲಿ ಕೂಡ ಹಾಗೆ ಸ್ವಲ್ಪ ಕೆಲಸದಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತೀವಿ. ಆಗ ಕೆಲವು ಒಂದು ಪ್ರಾಜೆಕ್ಟ್ ಮುಗಿತಾನಿಲ್ಲ, ಅಷ್ಟು ಟಾರ್ಚರ್ ಇತ್ತು. ಆಗ ಸೋತೋಗ್ಬಿಡಿ. ಆಗ ಮನಸ್ಸನ್ನು ಹೇಳಿದೆ, ಏನು ಜಾಸ್ತಿ ಇವ್ರು ಮಾಡ್ತಾರೆ, ಕೆಲಸ ಹೋಗ್ತಿದೆ, ಹೋಗ್ಲಿ ಬಿಡಿ, ನಮ್ಮನ್ನು ಪೋಷಿಸಲಿಕ್ಕೆ ದೇವರಿದ್ದಾರೆ. ಮನವೇ ನೀನು ಯಾಕೆ ಚಿಂತೆ ಮಾಡ್ತೀಯಾ, ನೀನು ಧೈರ್ಯವಾಗಿರುವಂಥ ನೋಡಿ. ಕೆಲವು ಸಮಯದಲ್ಲಿ ನಮ್ಮನ್ನು ಧೈರ್ಯ ಪಡಿಸ್ಕೋಬೇಕು. ಕೆಲವು ಪರಿಸ್ಥಿತಿಗಳು ಆ ಸಮಯ ಅಷ್ಟೇ. ಆಮೇನ್. ನಮ್ಮನ್ನು ಯಾವತ್ತೂ ದೇವರು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಕೆಲವು ಹಾದಿಗಳನ್ನು ನಾವು ದಾಟಿ ಹೋಗುವ ಸಮಯದಲ್ಲಿ ಯೆಶಾಯ 43:1-2 ಪ್ರಕಾರ ಕೆಲವು ನದಿಗಳನ್ನು ದಾಟಿ ಹೋಗ್ತೀವಿ, ಕೆಲವು ಬೆಂಕಿಗಳನ್ನು ದಾಟಿ ಹೋಗ್ತಿದ್ವಿ. ಈ ನದಿಗಳು, ಈ ಬೆಂಕಿಗಳು ಹೇಗಿರ್ತದೆ ಅಂದರೆ ಮುಗಿತಂತ ತಿಳ್ಕೊಬೇಕು, ಆ ರೀತಿಯಲ್ಲಿ ಇರ್ತದೆ. ಆದರೆ ದೇವರು ಮುಳುಗಕ್ಕೆ ನಮ್ಮನ್ನು ಬಿಡೋದಿಲ್ಲ. ನಮ್ಮನ್ನು ದೇವರು ಕರ ಹಿಡಿದು ನಮ್ಮನ್ನು ನಡೆಸುವ ದೇವರಾಗಿರ್ತಾರೆ. ಆಗ ಕೆಲವು ಸಮಯದಲ್ಲಿ சில நேரத்தில் நீங்கள் சொல்லணும், என் ஆத்மாவே நீ ஏன் கலங்கி இருக்கிற, உன்னுடைய ನಂಬಿಕೆ ದೇವನಾಗ ನಿನ್ನ ನಂಬಿಕೆ ದೇವರಾಗಿದ್ದಾರೆ, ನೀ ಆತನಲ್ಲಿ ಭರವಸೆ ಇಡಿ. ನೋಡಿ, ನೀವು ಹಾಗೆ ಮಾತಾಡಿ, ಹಾಗೆ ನಿಮ್ಮ ಫೋಕಸನ್ನು ದೇವ್ರ ಕಡೆ ತಿರುಗಿಸಿ ನೋಡಿ. ಎಲ್ಲೆಲ್ಲ ಹಾಗೆ ದೇವರನ್ನ ನಂಬಿದಾರೋ ಅವ್ರನ್ನೆಲ್ಲ ದೇವರು ಉದ್ಧಾರ ಮಾಡಿದ್ದಾರೆ. ಕೀರ್ತನೆ 22 ಕೂಡ ನಾವು ನೋಡ್ತೀವಿ. ಯಾರಾದರೂ ಒಬ್ಬರು ಓದಿ ಕೀರ್ತನೆ 22. ನಮ್ಮ ಪೂರ್ವಿಕರು ನಿನ್ನ ನಂಬಿ ಉದ್ಧಾರವಾದರು. ಎಷ್ಟನೇ ವಾಕ್ಯ ಅದು? ನಾವು 4ನೇ ವಾಕ್ಯ. ಅಲ್ಲೆಲ್ಲ ಎಲ್ಲರೂ ಹೇಳಿ, ನಿನ್ನ ನಂಬಿ ಉದ್ಧಾರವಾದರು. ನಾನು ಯೇಸುವನ್ನು ನಂಬಿ ನಾನು ಉದ್ಧಾರವಾಗುತ್ತೇನೆ. ಆಗ ನೋಡಿ, ಆತನ ನಂಬಿದ್ದವರು ಅವ್ರು ಯಾವಾಗಲೂ ದೇವರು ಅವ್ರನ್ನ ಉದ್ಧಾರ ಮಾಡುವರಾಗಿರ್ತಾರೆ. ಅವ್ರನ್ನ ಯಾವತ್ತೂ ದೇವರು ಲಜ್ಜೆ ಪಡುವುದಕ್ಕೆ ದೇವರು ಬಿಡುವುದಿಲ್ಲ. ಆಮೇನ್. ಆಗ ನೀವು ನಂಬಿ, ನೀವು ಈ ವಾಕ್ಯವನ್ನು ಇಟ್ಟು ಪ್ರೇಯರ್ ಮಾಡಿ, ನೀವು ಹೇಳಿ, ನಮ್ಮ ಪೂರ್ವಿಕರು ಅಬ್ರಹಾಮ್ಗೆ ದೇವರು ಒಂದು ವಾಗ್ದಾನ ಮಾಡಿದರು, ನಾನೇನನ್ನು ದೊಡ್ಡ ಜನಾಂಗ ಮಾಡ್ತೀನಿ ಅಂತ. ಅವನಿಗೆ ಅದಕ್ಕೆ ಆಶ್ವಾಸನೆ ಇರಲಿಲ್ಲ, ಮಕ್ಕಳಾಗ್ಲಿಕ್ಕೆ ಚಾನ್ಸೇ ಇರಲಿಲ್ಲ. ಅವನು ದೇವರನ್ನು ನಂಬಿದನು, ಅವನು ದೇವರನ್ನ ಘನಪಡಿಸಿದನು. ತಕ್ಕ ಸಮಯದಲ್ಲಿ ನೋಡಿ, ಇವತ್ತು ನಾನು ಅಬ್ರಹಾಮನ
ಸಂತತಿಗೆ ಆಗಲಿ ಇಲ್ಲಿ ಕೂತು ದೇವರನ್ನ ಇವತ್ತು ನಾವು ಘನಪಡಿಸುವರಾಗಿದ್ದೀವಿ. ದೇವರ ವಾಕ್ಯ ಹೇಳ್ತಿದೆ, ರೋಮಪುರದವರು ಬರೆದಿರುವ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ 13ನೇ ವಾಕ್ಯ ಓದೋಣ. ಹೇರಾಳವಾಗಿ ಕೊಡುವವನಾಗಿದ್ದಾನೆ. ಆತನ ದೃಷ್ಟಿಸಿದರು ಅಂತ ಹೇಳಿದ ನೋಡಿ ಒಂದು ವಾಕ್ಯ, ಮುಖಗಳ ಪ್ರಕಾಶ ಹೊಂದಿದ್ದು. ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ, those who look to him and we are not ashamed. ಕರೆಕ್ಟ್ ಅದೇ 11ನೇ ವಾಕ್ಯ ಓದಿ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ, ಆ ಯಾವನಾದರೂ ಅಂತ ಹೇಳುವ ಸಮಯದಲ್ಲಿ ಇದು ಬರೀ ದೇವ್ರ ಮಕ್ಕಳೇ ಅಂತ ಇಲ್ಲ, ಹಿಂದೂ ಮುಸ್ಲಿಂ ಯಾರಾದರೂ ಪರವಾಗಿಲ್ಲ, ಯಾವ ಜನ ಇದ್ರೂ ಕೂಡ ಅವ್ರನ್ನ ನಂಬಿಟ್ರೆ, ಅವ್ರ ಮೇಲೆ ನಂಬಿಕೆ ಇಟ್ಬಿಟ್ರೆ, ಆ ಪರಿಸ್ಥಿತಿಯಲ್ಲಿ, ಆ ಸ್ಥಳದಲ್ಲಿ, ಆ ವಿಷಯದಲ್ಲಿ ನಮ್ಮ ನಾಶಭಂಗ ಪಡುವುದಕ್ಕೆ ದೇವರು ಯಾವತ್ತೂ ಬಿಡುವುದಿಲ್ಲ. ಕೀರ್ತನೆ 34 ಕೂಡ ಕೀರ್ತನೆಗಾರ ಹೇಳ್ತಾನೆ, ನನಗೆ ಭಯ ಹುಟ್ಟಿತ್ತು, ನನಗೆ ಭೀತಿ ಇದ್ದಿತ್ತು, ನಾನು ದೇವರಿಗೆ ಮೊರೆಯಿಟ್ಟೆ, ನನ್ನ ಎಲ್ಲ ಭೀತಿಯಿಂದ ಬಿಡಿಸಿ ನನ್ನ ದೇವರ ವಿಶಾಲಕ್ಕೆ ತಂದು ನನ್ನ ಮುಖವನ್ನು ಪ್ರಕಾಶಗೊಳಿಸಿದರು. ಕೀರ್ತನೆ 3:3 ಕೂಡ ಹೇಳ್ತಾನೆ, ಆ ಕೀರ್ತನೆ 3:3 ದೇವರೇ ನನ್ನ ಗೌರವಕ್ಕೆ ಆಧಾರ, ನನ್ನ ತಲೆಯನ್ನು ಎತ್ತುವಂತೆ ಮಾಡುವರಾಗಿದ್ದಾರೆ. ಆಮೇನ್. ಆ ರೀತಿಯಲ್ಲಿ ಯಾವುದೊಂದು ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ. ನಾನು ಹೇಳ್ತೇನೆ ನೋಡಿ, ಈ ಜಗತ್ತಲ್ಲಿ ಹಾಗೇನೆ ಕಳವಳ ಇರ್ತದೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಆದರೆ ದೇವರಲ್ಲಿ ನಮ್ಮ ಮನಃಶಾಂತಿ ಇಡೋಣ. ಯಾಕೆ ಅನೇಕ ಸಮಯದಲ್ಲಿ ನಾವು ಸಮಾಧಾನವನ್ನು ಕಳ್ಕೊಳ್ತೀವಿ? ಮೊದಲನೇದಾಗಿ ನಾವು ನೋಡ್ತೀವಿ, ಈ ದೇವರು ಯಾವಾಗಲೂ ಒಂದು ಜರ್ನಿಯಲ್ಲಿ, ಒಂದು ಪ್ರಯಾಣದಲ್ಲಿ ಮುಂದೆ ಏನು ನಡೀತದೆ ಅಂತ ನಮಗೆ ದೇವರು ಹೇಳೋದಿಲ್ಲ. ನಮ್ಮ ಜೊತೆಯಲ್ಲಿ ಇರ್ತಾರೆ. ಆಚೆ ದಡಕ್ಕೆ ಹೋಗೋಣ ಅಂತ ದೇವರು ಹೇಳಿದರು. ಈಗ ಆಚೆ ದಡಕ್ಕೆ ಹೋಗುವಾಗ ಒಂದು ಬಿರುಗಾಳಿ ಬೀಸ್ತದೆ. ಯೇಸು ಸ್ವಾಮಿ ಗೊತ್ತಿಲ್ವಾ? ದೇವರಿಗೆ ಗೊತ್ತು, ಅವರು ಸರ್ವಜ್ಞಾನಿಯವರು. ಆದರೆ ಶಿಷ್ಯರಿಗೆ ಹೇಳಲಿಲ್ಲ. ಶಿಷ್ಯರಿಗೆ ಹೇಳಿ, ಯಾಕೆಂದರೆ ಅವ್ರ ಜೊತೆ ಇದ್ದಾರೆ. ಇಸ್ರಾಯೇಲ್ ಜನಗಳನ್ನು ಐಗುಪ್ತದಿಂದ ಬಿಡಿಸಿ ಕರ್ಕೊಂಡು ಬರ್ತಾ ಇದ್ದಾರೆ, ಕಾನಾನ್ ದೇಶಕ್ಕೆ ನಡೆಸ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು ಕೆಂಪು ಸಮುದ್ರ ಇದೆ. ಮಧ್ಯದಲ್ಲಿ ಕೆಲವರು ಅವರಿಗೆ ವಿರುದ್ಧವಾಗಿ ಬರುವರಾಗಿರ್ತಾರೆ. ಅದನ್ನು ದೇವರು ಹೇಳಲಿಲ್ಲ, ಅವರಿಗೆ ಕಾನಾನ್ ದೇಶ ಮಾತ್ರ ಹೇಳಿದರು. ಆದರೆ ಯಾಕೆಂದರೆ ದೇವರಿಗೆ ಗೊತ್ತು, ಏನೇ ಬಂದರೂ ಕೂಡ ತನ್ನ ಮಕ್ಕಳನ್ನು ಸೇರಿಸಬೇಕಿರುವ ಸ್ಥಳಕ್ಕೆ ದೇವರು ಸೇರಿಸ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗೆಯೇ ಕೆಲವು ಸಮಯದಲ್ಲಿ ಎಲ್ಲವನ್ನ ದೇವರು ತಡೆ ಮಾಡೋದಿಲ್ಲ. ಆಮೇನ್. ಎಲ್ಲವನ್ನ ಏನು ಮಾಡೋದಿಲ್ಲ ದೇವರು, ಮುಂಚೆನೇ ತಡೆ ಮಾಡಲ್ಲ. ಅದರ ಟೈಮ್ ಬರುವಾಗ ಅದನ್ನು ಮಾಡುವರಾಗಿದೆ. ಉದಾಹರಣೆಗೆ ನಾವು ನೋಡ್ತೀವಿ ನೋಡಿ, ಲೂಕ 8ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಮಯದಲ್ಲಿ 22ನೇ ವಾಕ್ಯ 25ವರೆಗೆ ಓದುವಾಗ, ಲೂಕ ಆತನ ಅವರಿಗೆ ಶಿಷ್ಯರ ಸಂಗಡ ಅವರು ಹೋಗುತ್ತಿರುವಾಗ ಅವ್ರಿಗೆ ನಿದ್ರೆ ಹತ್ತಿತ್ತು. ಆಗ ಆತನು ಎದ್ದು ಗಾಳಿಯನ್ನು ಶಾಂತವಾಯಿತು. ತರುವಾಯ ಆತ, ಇದು ಬಹಳ ಮುಖ್ಯ, ತರುವಾಯ ಆತನು ನಿಮ್ಮ ನಂಬಿಕೆಯಲ್ಲಿ ಎಂದು. ಆಮೇನ್. ಹಾಗ ನೋಡಿ, ಒಂದು ಚೆನ್ನಾಗಿ ಈ ಕಾರ್ಯವನ್ನು ಕಲ್ತ್ಕೊಳ್ಳಿ. ಈಗ ದೇವರು ಹೇಳ್ತಾರೆ ಆಚೆ ದಡಕ್ಕೆ ಹೋಗೋಣ ಅಂತ. ಈಗ ಯೇಸು ಸ್ವಾಮಿಗೆ ಗೊತ್ತು ಆಚೆ ದಡಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ. ಯೇಸು ಸ್ವಾಮಿಗೆ ಗೊತ್ತು ಹೋಗುವ ದಾರಿಯಲ್ಲಿ ಕೆಲವು ಬಿರುಗಾಳಿ ಹೇಳ್ತದೆ ಅಂತ. ಅವ್ರಿಗೆ ದೇವರು ಹೇಳಲಿಲ್ಲ.
ಅವ್ರನ್ನ ದೇವರು ಏನು ಮಾಡಿದ್ರು, ನಡೆಸ್ತಾ ಇದ್ರು. ಹಾಗೆಯೇ ಇವತ್ತು ನನ್ನನ್ನು ನಿಮ್ಮನ್ನು ದೇವರೊಂದು ಜರ್ನಿ, ನಮ್ಮನ್ನೊಂದು ಸ್ಥಳಕ್ಕೆ ನಮಗೆ ದೇವರು ವಾಗ್ದಾನ ಮಾಡಿರುವ ಹಾಗೆ ಹಾಲು ಜೇನು ಹರಿಯುವ ಒಳ್ಳೆ ವಿಶಾಲವಾದ ಭವಿಷ್ಯವನ್ನು ದೇವರು ನಮಗೆ ಇಟ್ಟಿದ್ದಾರೆ. ಆ ದೇಶಕ್ಕೆ ನಮ್ಮನ್ನು ದೇವರು ನಡೆಸುವರಾಗಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ಈಗ ಹೋಗುವ ಸ್ಥಳದಲ್ಲಿ ನಾನು ಹೇಳ್ತೀನಿ ನೋಡಿ, ಹೋಗುವ ಹಾದಿಯಲ್ಲಿ ಕೆಲವು ಬಿರುಗಾಳಿಗಳು ಬೀಸ್ತದೆ. ಆಮೆನ್. ಕೆಲವು ಅಲೆಗಳು ನಮಗೆ ವಿರೋಧವಾಗಿ ಹೇಳ್ತದೆ. ಕೆಲವು ಸಮಯದಲ್ಲಿ ನಾವು ಅನ್ಸ್ಕೊಂಡ್ಬಿಡ್ತೀವಿ, ನಾವು ಮುಳುಗ್ಬಿಡ್ತೀವಿ, ನಮ್ಮ ಕತೆ ಮುಗೀತು, ನಮಗೆಲ್ಲ ಆಗೋಯ್ತು ಅಂತ ನಾವು ತಿಳ್ಕೊಳ್ತೀವಿ. ಇಲ್ಲ, ಅದು ನಿಜ ಅಲ್ಲ. ಇಲ್ಲದ ಹೀಗೆ ಹೇಳ್ತೀವಿ ನೋಡಿ, ಈಗ ಅವ್ರ ಜೊತೆ ಯೇಸು ಸ್ವಾಮಿ ಇದ್ದಾರೆ. ಇವತ್ತು ಅನೇಕರಿಗೆ ಏನು ಗೊತ್ತಾ, ನಾನು ಚರ್ಚಿಗೆ ಬರ್ತೀನಲ್ಲ, ನಾನು ಪ್ರೇಯರ್ ಮಾಡ್ತೀನಲ್ಲ, ನಾನು ಬೈಬಲ್ ಓದ್ತೀನಲ್ಲ, ಮತ್ತೆ ಯಾಕೆ ನನಗೆ ಬಿರುಗಾಳಿ? ಆಮೆನ್. ಯಾಕೆ ಬಿರುಗಾಳಿ ಗೊತ್ತಾ? ನೀನು ಬಿರುಗಾಳಿಯನ್ನು ನೋಡಿ ಭಯ ಪಡ್ತಾ ಇದೀಯಾ, ಇಲ್ಲ ನನ್ನನ್ನು ನಂಬಿಕೆ ಇಟ್ಟಿದೆಯಾ ಅಂತ ಒಂದು ಚಿಕ್ಕ ಟೆಸ್ಟ್ ನಮ್ಮ ಜೀವಿತದಲ್ಲಿ ಬರ್ಬೋದು ಅಷ್ಟೇ. ನಾನು ಹೇಳ್ತೀನಿ, ಏನು ಅಲೆ ಬೀಸಿದರೆ ಕೂಡ, ಏನು ಬಿರುಗಾಳಿ ಬೀಸಿದರೆ ಕೂಡ ನಮ್ಮೊಬ್ಬೊಬ್ಬರು ಗೊತ್ತಿರಬೇಕು, ನನ್ನ ಬಾಳ ದೋಣಿಯಲ್ಲಿ ಯೇಸು ಇದ್ದಾರೆ. ನನ್ನ ದೇವರು ಒಂದು ಉದ್ದೇಶದಿಂದ ಕರೆದಿದ್ದಾರೆ, ನನ್ನನ್ನು ಮುಳುಗಿಸಕ್ಕಾಗಿ ಅಲ್ಲ. ನನ್ನ ದೇವರು ನೋಡಿ, ಈಗ ಯೇಸು ಸ್ವಾಮಿ ಅಲ್ಲಿ ಶಾಂತಿಯಾಗಿ ಅವರು ಉಲ್ಲಾಸಕ್ಕೆ ಮಲಗಿದ್ದಾರೆ. ಯಾಕೆ ಗೊತ್ತಾ? ಯೇಸುವಿಗೆ ಗೊತ್ತಿತ್ತು ಈ ಸಮುದ್ರ ಅವ್ರನ್ನ ಮುಳುಗಿಸಕ್ಕಾಗಲ್ಲ. ಯಾಕಂದರೆ ಸಮುದ್ರ ಮೇಲೆ ನಡೆಯುವ ದೇವರೇ ನಮ್ಮ ದೇವರು. ಹಾಗೇನೆ ನಿಮ್ಮ ಜೀವಿತದಲ್ಲಿ ಈ ಜಗತ್ತಲ್ಲಿರುವ ಯಾವುದೇ ಒಂದು ಪ್ರಶ್ನೆ ಮುಳುಗಿಸಲಾರದು. ಆದರೆ ನಮ್ಮ ಅವಿಶ್ವಾಸ ನಮ್ಮನ್ನು ಮುಳುಗಿಸ್ಬಿಡ್ತದೆ. ಹಲ್ಲೆಲೂಯಾ. ನಾವು ಯಾವಾಗ ಅನುಮಾನ ಪಡ್ತೀವೋ, ಯಾವಾಗ ಸಂದೇಹ ಪಡ್ತೀವೋ, ಯಾವಾಗ ಎಲ್ಲ ಮುಗೀತು ಇನ್ಮೇಲೆ ಆಗಲ್ಲ ಅಂತ ನಾವು ಹೋಗ್ಬಿಡ್ತೀವೋ, ಆ ಅಪನಂಬಿಕೆನೇ ನಮ್ಮನ್ನು ಮುಳುಗಿಸ್ಲಿಕ್ಕೆ ಸಾಧ್ಯವೇ ಹೊರತು ದೇವರು ನಮ್ಮನ್ನು ಯಾವತ್ತೂ ಕೂಡ, ಯಾವ ಪರಿಸ್ಥಿತಿಯಲ್ಲಿ ಕೂಡ ನಮ್ಮನ್ನು ದೇವರು ಮುಳುಗಿಸೋಕ್ಕೆ ಬಿಡೋದಿಲ್ಲ. ನಾನು ಹೇಳ್ತಿದ್ದೀನಿ ನೋಡಿ, ಇವತ್ತು ನಮ್ಮ ಜೊತೆ ದೇವರು ಇದ್ದಾರೆ. ಹಲ್ಲೆಲೂಯಾ. ನಿಮಗೆ ವಿರೋಧ ಬಿರುಗಾಳಿ ಬೀಸ್ತಾ ಇದ್ದ, ಅಲೆಗಳು ಬೀಸ್ತಾ ಇದ್ದ, ನಾನು ಸರಿ ಇಲ್ಲ ಪಾಸ್ಟರ್, ನನ್ನ ಜೀವಿತ ಸರಿ ಇಲ್ಲ ನೋಡಿ. ಫಸ್ಟ್ ಸರ್ವಿಸಲ್ಲಿ ಅದೇ ಮಾತಾಡ್ತಾ ಯೇಸು ಸ್ವಾಮಿನ ಒಂದು ಸಾರಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ನೀವು ಹೋದು ನೋಡಿ, ಪಾಪಿಗಳ ಜೊತೆ ಕೂರ್ತಾ ಇದ್ರು ಅವರು. ಹಲ್ಲೆಲೂಯಾ. ಪಾಪಿಗಳನ್ನು ರಕ್ಷಿಸ್ತಾ ಇದ್ರು, ಅವನು ಪ್ರೀತಿಸ್ತಾ ಇದ್ರು. ಪಾಪನ್ನೇ ದೇವರು ಇಷ್ಟಪಡೋದಿಲ್ಲ. ಪಾಪಿಗಳ ಜೊತೆ ಇದ್ದು ಅವರ ಜೀವಿತಗಳನ್ನು ದೇವರು ಮಾರ್ಪಡಿಸುವರಾಗಿದ್ದರು. ಆಗ ಯೇಸು ಸ್ವಾಮಿನೇ ನೀನು ನೋಡಿ, ಎಲ್ಲ ಕೂಡ ನೋಡಿ. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಆದಮ್ ಪಾಪ ಮಾಡಿದ, ಆದಮ್ ಹೋಗ್ಬೇಕಾದ ದೇವರ ಹತ್ರ. ದೇವರು ಹೋಗಿ ಮಾತಾಡ್ತಾರೆ, ಆದಮ್ ಎಲ್ಲಿದೆಯಾ ಅಂತ. ಕಾಯನ್ ಪಾಪ ಮಾಡಿದ್ದು, ಕಾಯನ್ ಹೋಗಿ ದೇವರ ಹತ್ರ ಹುಡುಕ್ಬೇಕು, ಕಾಯನ್ ಅಂತ ದೇವರು ಹುಡುಕಿ ಹೋಗ್ತಾರೆ. ಆಗ ನಾವು ಎಷ್ಟೇ ಯಾವ ಪರಿಸ್ಥಿತಿಲಿದ್ರೂ ಕೂಡ ದೇವರು ನಮ್ಮನ್ನು ಹುಡುಕಿ ಬರುವ ದೇವರಾಗಿದ್ದಾರೆ. ನಮ್ಮ ಜೊತೆ ಇರಬೇಕು, ನಮ್ಮ ಜೊತೆ ಮಾತಾಡಬೇಕು, ನಮಗೆ ಒಳ್ಳೆಯದನ್ನು ಮಾಡಬೇಕು. ನಮಗೆ ಇಟ್ಟಿರುವ ಆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ವಹಿಸ್ಲಿಕ್ಕಾಗಲಿಲ್ಲ, ಆ ಆಶೀರ್ವಾದ ಹೊಂದಿಕೊಳ್ಳೋಕ್ಕೆ ನಮ್ಮನ್ನು ನಡೆಸ್ತಾ ಇದ್ದಾರೆ ದೇವರು, ನಮ್ಮನ್ನು ಮುಳುಗಕ್ಕಲ್ಲ. ಆಗ ಈ ಪರಿಸ್ಥಿತಿಯಲ್ಲಿ ನನಗೂ ನಿಮಗೆ ದೇವರು, ಒಂದು ವೇಳೆ ನೀವು ಭಯಪಡುವುದಾಗಿದ್ದರೆ, ಕಳವಳ ಪಡುವುದಾಗಿದ್ದರೆ, ಮಗಳೇ ನಿನ್ನ ನಂಬಿಕೆ ಎಲ್ಲಿ ಅಂತ ಕೇಳ್ತಾರೆ ದೇವರೇ. ಮಗನೇ ನಿನ್ನ ನಂಬಿಕೆ ಎಲ್ಲಿ? ನನ್ನ ನಂಬೋದಿಲ್ವಾ? ಈ ಬಿರುಗಾಳಿಯನ್ನು, ಈ ಅಲೆನ ಸೃಷ್ಟಿ ಮಾಡಿದ, ಇದಕ್ಕೆ ಭಯಪಡ್ತೀಯಾ? ಇದನ್ನು ಸೃಷ್ಟಿ ಮಾಡಿದ ದೇವರು ನಾನು ನಿನ್ನ ಜೊತೆ ಇದ್ದೀನಲ್ಲ, ನನ್ನ ನಂಬುತ್ತೀಯಾ ಅಂತ ನಾವು ಹೇಳುವಾಗ ನೀವೇನು ಉತ್ತರ ಕೊಡ್ತೀವಿ? ಇವತ್ತು ನಾನು ಹೇಳ್ತೀನಿ ನೋಡಿ, ಏನು ಬಂದರೂ ಪರವಾಗಿಲ್ಲ, ಏನು ಬಂದರೂ ಕೂಡ ಹಲ್ಲೆಲೂಯಾ. ದೇವರು ಹೇಳಿದರು, ಪ್ರಾಣನ ತೆಗೆಯೋರಿಗೆ ಭಯಪಡಬೇಡಿ, ಆತ್ಮವನ್ನು ಏನು ಮಾಡಿದ್ರೆ ನರಕದಲ್ಲಿ ಹಾಕೋ ಆ ದೇವರಿಗೆ ಭಯಪಡಿ ಅಂತ ಹೇಳುವಾಗ, ಈ ಜಗತ್ತಲ್ಲಿ ಯಾರು ಏನೇ ಮಾಡಿದ್ರೆ ಕೂಡ ಒಂದು ಲಿಮಿಟ್, ಏನು ಪ್ರಾಣ ತೆಗೆದ ಅಷ್ಟೇ, ಬೇರೆ ಅದಕ್ಕೆ ದೊಡ್ಡದು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ದೇವರಷ್ಟು ಬಿಡೋದಿಲ್ಲ. ಯಾಕಂದ್ರೆ ಜೀವದ ಅಧಿಪತಿ ಕಡೆಯವರೆಗೂ ಕೂಡ ನಮ್ಮನ್ನು ಕಾಯುವರಾಗಿದ್ದಾರೆ. ಹಾಗ ಇವರು ಭಯಪಟ್ಟಿದ್ದಕ್ಕೆ ಕಾರಣ ಅವರ ಜೊತೆ ಇದ್ದ ನಾಯಕನನ್ನು ಸ್ವಲ್ಪ ಹೊತ್ತು ಮರೆತು ಬಿಟ್ಟರು. ಅವರ ಜೊತೆ ಇದ್ದ ನಾವಿಕನನ್ನ, ಕ್ಯಾಪ್ಟನ್ ಅವ್ರ ಜೊತೆ ಇದ್ದಾರೆ ಅಂತ ಅವ್ರು ಮರೆತು ಬಿಟ್ಟಿದ್ದ ಕಾರಣ. ಆಗ ಅನೇಕ ಸಮಯದಲ್ಲಿ ನಾವು ಯಾಕೆ ಸಮಾಧಾನ ಕಳ್ಕೊಳ್ತೀವಿ ಅಂದರೆ, ನಾವು ಯಾವುದೋ ಒಂದು ವಿಷಯದಲ್ಲಿ ಭಯಪಡುವರಾಗಿರ್ತೀವಿ, ಯಾವುದೋ ಒಂದು ವಿಷಯದಲ್ಲಿ ಇದಷ್ಟೇ ಮುಗೀತು ಅಂತ ನಾವೇ ಒಂದು ನಿರ್ಧಾರ ಮಾಡೋದ್ರಿಂದಲೇ ಆ ಸಮಾಧಾನವನ್ನು ನಾವು ಕಳ್ಕೊಳ್ಳೋರಾಗಿರ್ತೀವಿ. ಇಲ್ಲ, ಇವತ್ತು ನೀವೊಂದು ನಿಶ್ಚಯದಲ್ಲಿ ಹೋಗೋಣ, ದೇವರು ನಮ್ಮ ಸಂಗಡ ಇದ್ದಾರೆ, ನಾವು ಮುಳುಗೋದಿಲ್ಲ, ನಾವು ದಾಟಿ ಬರುವರಾಗಿರ್ತೀವಿ. ಯಾಕಂದರೆ ದೇವರು ನಮ್ಮ ಜೊತೆ ಇದ್ದಾರೆ. ಯೆಶಾಯ 26ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಹೇಳ್ತದೆ. ಯೆಶಾಯ 26ನೇ ಅಧ್ಯಾಯದಲ್ಲಿ ಭರವಸೆ ಇದೆ. ಅಲ್ಲಲ್ಲ ನೋಡಿ, ಸ್ಥಿರ ಚಿತ್ತನನ್ನೇ ಶಾಂತಿಯಲ್ಲಿ ದೇವರು ನೆಲೆಗೊಳಿಸಲಿಕ್ಕೆ ಸಾಧ್ಯ. ಆಗ ಸ್ಥಿರ ಚಿತ್ತ ಏನೇ ಆದರೂ ಕೂಡ
ದೇವರು ನಮ್ಮ ಜೊತೆ ಇದ್ದಾರೆ. ಆಮೆನ್. ಗಾಡ್ ಇಸ್ ವಿತ್ ಅಸ್. ದೇವರು ನಮ್ಮ ಜೊತೆ ಇದ್ದಾರೆ. ನೀವು ಒಂದೊಂದು ಸಾರಿ ಹೇಳ್ತೀವಿ ನೋಡಿ, ಇಮ್ಮಾನ್ಯುವೇಲ್ ನಮ್ಮ ಜೊತೆ ಇದ್ದಾರೆ. ಕರ್ತನ ಆತ್ಮ ನನ್ನ ಜೊತೆ ಇದೆ, ಕರ್ತನ ಆತ್ಮ ನನ್ನ ಮೇಲೆ ಇದೆ, ನಾನು ದೇವರ ಆಲಯ. ನೋಡಿ, ಯೇಸು ಸ್ವಾಮಿ ಬಗ್ಗೆ ನೀವು ಯೋಹಾನ ಪುಸ್ತಕದಲ್ಲಿ ನೋಡಿ, ದೇವರು ಮಾತಾಡ್ತಾರೆ, ನಾನು ಪರಲೋಕದಿಂದ ಬಂದಿದ್ದೀನಿ, ನನ್ನ ತಂದೆ ಜೊತೆ ನಾನು ಹೋಗ್ತೀನಿ, ಮಾತಾಡೋರಾಗಿದ್ದಾರೆ. ದೇವರ ಮಕ್ಕಳು ನೀವು ಬಾಯಿ ತೆರೆದು ನಾವು ಮಾತಾಡೋರಾಗಿರ್ಬೇಕು. ನಾವು ಶಾಂತಿ, ಆ ಸ್ಥಿರ ಚಿತ್ತನನ್ನೇ ಶಾಂತಿಯಲ್ಲಿ ದೇವರು ನೆಲೆಗೊಳಿಸುವರಾಗಿರ್ತಾರೆ. ಗಲಿಬಿಲಿ ಮಾಡಿಕೊಳ್ಳೋದು, ಟೆನ್ಷನ್ ಮಾಡಿಕೊಳ್ಳೋದು, ಕಲವಲ ಪಡುವವ್ರನ್ನ ದೇವರು ಸಹಾಯ ಮಾಡೋಕ್ಕಾಗಲ್ಲ. ಅದಕ್ಕೆ ಜೈರಸ್ ಅವ್ರ ಮಗಳು ಸತ್ತೋಗುವಾಗ ಅವ್ರು ಓಡಿ ಬಂದ ಹೇಳಿದ, ಇನ್ನು ಗುರುನ ತೊಂದರೆ ಮಾಡಿಬಿಡಿ, ಆ ಮಗಳು ಸತ್ತೋಗಿಂತ ತಕ್ಷಣ ದೇವರು ಹೇಳಿದ್ರು, ನಿನ್ನ ಹೃದಯ ಕಲ್ಲವಳ್ಳಗೊಳ್ಳೋದಿರಲಿ. ಅವನು ಮಾತಲ್ಲ, ಜೀವ ನಾಯಕನ ನಿನ್ನ ಜೊತೆ ಇದ್ದೀನಿ. ನೋಡಿ, ಅವ್ರು ನಂಬಿದ್ದು ಸತ್ತೋಗಿರುವ ಮಗಳನ್ನು ದೇವರು ಜೀವವಾಗಿ ಎಬ್ಬಿಸಿದ್ರು. ಇವತ್ತು ಆ ಮಗಳಿಗೆ ಜೀವವಾಗಿ ಎಬ್ಬಿಸಿದ ದೇವರು ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಭವಿಷ್ಯವಾಗಿರ್ಬೋದು, ನಿಮ್ಮ ಕನಸಾಗಿರ್ಬೋದು, ನಿಮ್ಮ ದರ್ಶನ ಆಗಿರ್ಬೋದು, ನಿಮ್ಮ ಆರೋಗ್ಯವಾಗಿರ್ಬೋದು, ನಿಮ್ದು ಏನೇ ಆಗಿದ್ರೆ ಕೂಡ ಅದಕ್ಕೆ ಜೀವ ಕೊಡುವ ನಾಯಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹತ್ರ ಒಂದೊಂದು ಪ್ರಶ್ನೆ ಕೇಳ್ತಾರೆ, ನಿನ್ನ ನಂಬಿಕೆ ಎಲ್ಲೋ ಇತ್ತು? ಹಲ್ಲೆಲೂಯಾ, ನನ್ನ ನಂಬಿಕೆ ಎಲ್ಲೋ ಇತ್ತು? ಆಮೆನ್. ನಾವು ಹಿಂತಿರುಗಿ ಬರ್ತೀವಿ. ಅಬ್ರಾಹ್ಮ ಹೇಳಿದರು, ಬಲಿ ಅರ್ಪಿಸೋಕೆ ಹೋಗ್ತಾ ಇರೋದು ಮಗುಗೆ, ಅದು ಹೇಳ್ತಾರೆ ಹೋಗಿ ವಾಪಸ್ ಬರ್ತೀವಿ. ವಾಪಸ್ ಬಂದರು. ಆಮೆನ್. ನಾನು ಹೇಳ್ತೀನಿ, ನೀವೇನು ಹೇಳ್ತೀರೋ ಅದು ದೇವರು ನೆರವೇರಿಸುವ ದೇವರಾಗಿದ್ದಾರೆ. ಎರಡನೇದಾಗಿ ಯಾಕೆ ನಾವು ಅನೇಕ ಸಮಯದಲ್ಲಿ ಸಮಾಧಾನವನ್ನು ಕಳ್ಕೊಳ್ತೀವಿ? ಮತ್ತಾಯ 27ನೇ ಅಧ್ಯಾಯದಲ್ಲಿ 3ನೇ 4ನೇ ವಾಕ್ಯಗಳನ್ನು ನಾವು ಓದುವಾಗ, ಯೂದನು ಆತನಿಗೆ ಪಶ್ಚಾತ್ತಾಪ ಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರನ್ನು ತಿರುಗಿ ತಂದು ಅದಕ್ಕೆ ಅವರು, ಅದು ನಮಗೇನು, ನೀನೇ ನೋಡಿಕೋ ಅಂದರು. ನೋಡಿ, ಈಗ ಒಂದು ಪ್ರಶ್ನೆ ಆಗೋಯ್ತು. ಈಗೊಂದು ಈ ಯೂದ ಇದನ್ನು ನೋಡಿ, ಇವನು ಯೇಸು ಸ್ವಾಮಿ ಜೊತೆ ಇದ್ದಾನೆ. ನೋಡಿ, ಇವತ್ತೊಂದು ಮಾತು ಹೇಳ್ತೇವೆ ನೋಡಿ, ನಮಗೆ ಅಸಮಾಧಾನ ಬರ್ತದೆ ಅಂದರೆ, ನಾವು ಯಾವಾಗ ಸಮಾಧಾನ ಕಳ್ಕೊಳ್ತೀವಿ ಅಂದರೆ, ನಮ್ಮ ಒಬ್ಬೊಬ್ಬರಿಗೂ ದೇವರೊಂದು ಕಾಲಿಂಗ್ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಒಂದು ದೇವರ ಕರೆ ಇದೆ. ಒಬ್ಬೊಬ್ರಿಗೆ ಹೇಳ್ತಾರೆ, ಹೆಣ್ಮಕ್ಕಳು ನೀವು ಹೌಸ್ ವೈಫ್ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಇರುವರು ಆದರೂ ಕೂಡ ನಿಮ್ಮ ಮೇಲೆ ಒಂದು ಕರೆ ಇದೆ, ದೇವರ ಕರೆ ಇದೆ. ಅದನ್ನು ತಿಳ್ಕೋಬೇಕು. ನೀವು ಹೇಳಬೇಕು, ದೇವರೇ ನನ್ನ ಯಾಕೆ ರಕ್ಷಿಸಿದ್ದೀರಾ, ದೇವರೇ ನನ್ನ ಯಾಕೆ ಗೊತ್ತು ಮಾಡಿದ್ದೀರಾ, ದೇವರೇ ಆ ಉದ್ದೇಶವನ್ನು ನನಗೆ ತಿಳಿಯಪಡಿಸಿದ್ರಿಂದ ನೀವು ಕೇಳುವ ಗಂಟಲು ಅದು ನಿಮಗೆ ಗೊತ್ತಾಗೋದಿಲ್ಲ. ನೀವು ಕೇಳಬೇಕು. ನೀವು ಸುಮ್ಗೆ ದೇವರು ರಕ್ಷಿಸಲಿಲ್ಲ. ಯಾವಾಗ ದೇವರ ಕರೆಯನ್ನು ನಾನು ಬಿಟ್ಟು ಆಚೆ ಹೋಗ್ತೀವಿ ನೋಡಿ, ಆವಾಗಲೇ ಪ್ರಾಬ್ಲಮ್ ಆಗೋದು, ಆವಾಗಲೇ ಈಗ ಇವನ್ನ ಕರೆ ಮಾಡಿದ್ದು ದೇವರು. ವಾಕ್ಯ ಹೇಳ್ತಿದೆ, ಲೂಕ 6ನೇ ಅಧ್ಯಾಯದಲ್ಲಿ 12-13 ಓದುವಾಗ, ಯೇಸು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಮಾರನೇ ದಿವಸ 12 ಶಿಷ್ಯಗಳನ್ನು ಆರಿಸಿಕೊಂಡ್ರು. ಈಗ 12 ಶಿಷ್ಯಗಳಲ್ಲಿ ಒಬ್ಬನೇ ಇವನ್ನ ದೇವರು ಆರಿಸಿಕೊಂಡ್ರು. ಪ್ರಾರ್ಥನೆ ಮಾಡಿ ರಾತ್ರಿಯೆಲ್ಲ ಅವನಿಗೆ ಪ್ರಾರ್ಥನೆ ಮಾಡಿ ಒಂದು ಒಳ್ಳೆ ಶಿಷ್ಯನ ಸ್ಥಾನವನ್ನು ಕೊಟ್ಟರು. ನೋಡಿ, ವಾಕ್ಯದಲ್ಲಿ ನಾವು ನೋಡ್ತೀವಿ, ಮತ್ತಾಯ 8ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಒಂದು ದೊಡ್ಡ ಪ್ರಮಾಣಿ ದೇವರ ಹತ್ರ ಬರ್ತಾನೆ. ಅವನು ಹೇಳ್ತಾನೆ, ದೇವರೇ ನಿಮ್ಮ ಮನೆ ಎಲ್ಲಿದೆ ದೇವರೇ, ನಾನು ನಿಮ್ಮನ್ನು ಹಿಂಬಾಲಿಸಬೇಕು ಅಂತ ಹೇಳುವಾಗ ದೇವ್ರು ಹೇಳ್ತಾರೆ, ಇಲ್ಲ ನನಗೆ ಹಿಂಬಾಲಿಸೋಕ್ಕಾಗಲ್ಲ ಅಂತೇಳಿ ಅವನ್ನ ಕಳಿಸ್ಬಿಡೋದನ್ನು ನಾವು ನೋಡ್ತೀವಿ. ಹಾಗೆ ಒಂದು ಸಾರಿ ಕೂಡ ಲೂಕ 8ನೇ ಅಧ್ಯಾಯದಲ್ಲಿ 38-39ನೇ ವಾಕ್ಯದಲ್ಲಿ ಓದುವಾಗ ಕೂಡ ಒಂದು ಸೈತಾನಿಂದ ಬಾಧಿಸಲ್ಪಟ್ಟಿರೋ ವ್ಯಕ್ತಿಯನ್ನು ಅವನ್ನ ದೇವರು ಸೌಖ್ಯ ಮಾಡ್ತಾರೆ. ಅವನು ಹೇಳ್ತಾನೆ, ದೇವರೇ ನಾನು ನಿನ್ನ ಹಿಂದೆ ಬರ್ತೀನಿ ದೇವರೇ ಅಂತ ಹೇಳುವಾಗ, ಬೇಡ ನೀನು ಹೋಗಿ ನಿನ್ನ ಕುಟುಂಬದಲ್ಲಿ ಇರಿ ಅಂತ. ನೋಡಿ, ಎಷ್ಟು ಜನಗಳಿಗೆ ಅವಕಾಶ ಅವರು ಇಷ್ಟಪಟ್ಟರು ಕೂಡ ಅವ್ರಿಗೆ ಅವಕಾಶ ದೇವರು ಕೊಡಲಿಲ್ಲ, ಅವನ್ನ ಕಳಿಸ್ಬಿಟ್ರು. ಆದರೆ ಇವನಿಗೆ ದೇವರ ಅವಕಾಶವನ್ನು ಕೊಟ್ಟರು. ನನಗೂ ನಿಮಗೆ ಒಂದು ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ. ಗಾಡ್ ಹ್ಯಾಸ್ ಗಿವನ್ ಅ ಚಾನ್ಸ್ ಫಾರ್ ಅಸ್. ಆಗ ಒಂದು ದಿನ ಇವನು ತಿಳಿದೆ ಏನು ಮಾಡಿಬಿಟ್ಟ, ಬರೀ ಒಂದು ಬೆಳ್ಳಿ ಕಾಸಿಗಾಗಿ 30 ಬೆಳ್ಳಿ ಕಾಸಿಗೆ ಈ ಸತ್ಯ ದೇವರನ್ನ ತಿಳಿಸ್ಬಿಟ್ಟ. ಈಗ ಗೊತ್ತು ಮಾಡಿಬಿಟ್ಟ, ಇಲ್ಲ ಮಾರ್ಬಿಟ್ಟ. ಈಗ ಮಾರ್ಬಿಟ್ಟಿದ ಪ್ರಶ್ನೆ ಇಲ್ಲ. ನಾನೇನು ಹೇಳ್ತೀನಿ ಅಂತ ಹೇಳುವಾಗ, ಈಗ ಒಂದು ದಿವಸ ನೀವು ಪಶ್ಚಾತ್ತಾಪ ಪಟ್ಟ, ಅಯ್ಯೋ ಇಂಥ ಒಂದು ಒಳ್ಳೆ ದೇವರನ್ನ ಈ ಅಲ್ಪವಾದ ಕಾಸಿಗೆ ಈಗ ಮಾಡಿಬಿಟ್ನಲ್ಲ ಅಂತ ಇವ್ನು ಗೊತ್ತಾದ್ಮೇಲೆ ಇವನು ಏನು ಮಾಡಬೇಕಾತಂದರೆ, ಇವನು ಯೇಸು ಸ್ವಾಮಿ ಹತ್ರ ಬರಬೇಕಾಗಿತ್ತು. ಇವನು ಎಲ್ಲಿ ಹೋದ ಅಂದರೆ, ಯಾರ ಹತ್ರ ಬೆಳ್ಳಿ ಕಾಸಿಗೆ ಯೇಸು ಸ್ವಾಮಿ ತೋರಿಸ್ಕೊಟ್ಟಿದ್ದನೋ ಅವ್ರ ಹತ್ರ ಹೋಗುವಾಗ ಅವ್ರು ಹೇಳಿದರು, ಅದೇ ನಮಗೆಲ್ಲ ಗೊತ್ತಿಲ್ಲ. ನೋಡಿ, ಈಗ ಇದುವರೆಗೂ ಈ ಪ್ರೀತಿಯಿಂದ ಮಾತಾಡಿದರು, ಇದುವರೆಗೂ ಯೇಸು ಸ್ವಾಮಿ ತೋರಿಸ್ಕೊಡೋ ಗಂಟ ಹಾಗೆ ಈಗ ನಮ್ಗೆ ಗೊತ್ತಿಲ್ಲ, ನೀನೇನು ಮಾಡ್ಕೊತ ಮಾಡಿಬಿಟ್ಟು. ನೋಡಿ, ಹಾಗೇನೆ ಕೆಲವು ಸಮಯದಲ್ಲಿ ಪರಿಸ್ಥಿತಿಗಳು ಹಾಗೆ ಬರ್ತದೆ.
ನಾನು ಹೇಳ್ತೀನಿ, ಯೂದನೇ ನೀನು ಯಾಕೆ ಅವ್ರ ಹತ್ರ ಹೋಗಿದೀಯ? ನೀನು ಯೇಸು ಹತ್ರ ಹೋಗ್ಬೇಕಾಯ್ತು. ನಿನ್ನ ಕರೆದಿರೋದು ಯೇಸು. ನೀನು ಯೇಸು ಹತ್ರ ಹೋಗಿದ್ರೆ ಯೇಸು ಸ್ವಾಮಿ ಮನ್ನಿಸ್ತಾ ಇದ್ರು. ನಾನು ಹೇಳ್ತೀನಿ ನೋಡಿ, ಅವರು 77 ಸಾರಿ ಮನ್ನಿಸುವ ದೇವರು. ಈಗ ಹೀಗೆ ಹೇಳ್ತೀನಿ ನೋಡಿ, ಯೂದ ಯೇಸು ಸ್ವಾಮಿ ನಿಮ್ಮ ಸಹಾಯ ಬೇಡ, ನನ್ನ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನನಗೆ ಗೊತ್ತು ಅಂತ ಅವನ ಪ್ರಾಬ್ಲಮನ್ನು ದೇವರ ಹತ್ರ ಹೋಗಿ ಹೇಳಿದೆ. ತಾನೇ ಪರಿಹಾರ ಮಾಡಿಕೊಳ್ಳೋಕೆ ಹೋಗಿದ್ದ ಕಾರಣನೇ ಅವನು ನೇಣಾಕಿ ಸೆತ್ತ ಅಂತ ನಾವು ನೋಡ್ತೀವಿ. ಇವತ್ತು ಯಾಕೆ ಅಸಮಾಧಾನ ನಮ್ಮ ಜೀವಿತದಲ್ಲಿ ಬರ್ತದೆ ಅಂದರೆ, ನಮ್ಮ ಜೀವಿತದಲ್ಲಿ ಬರುವ ಪ್ರಶ್ನೆಗಳನ್ನು ಜೀವ ನಾಯಕನಾದ ದೇವರ ಹತ್ರ ಹೋಗೋದಿಲ್ಲ. ನಾವು ಹೇಳ್ತೀವಿ, ದೇವರೇ ನೀವು ಸುಮ್ಮಗಿರೋ ದೇವರೇ, ನನ್ನ ಪ್ರಾಬ್ಲಮನ್ನು ನಾನು ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತು ಅಂತ ಅನೇಕ ಸಮಯದಲ್ಲಿ ನಾವೇ ಏನಾದರೂ ಮಾಡುವ ನಿಮಿತ್ತನೇ ಇವತ್ತು ನಾನು ಹೇಳ್ತೀನಿ ನೋಡಿ, ನಾ ಸಮಾಧಾನ ಕಳ್ಕೊಂಡು ನಿಂತ್ಕೊಳ್ಳೋದು ಅನೇಕ ಸಮಯದಲ್ಲಿ ಜೀವಿತನೇ ಬೇಡ ಅಂತ ಹೇಳೋಕ್ಕೆ ಏನು ಕಾರಣ ಅಂದರೆ, ವಿ ಆರ್ ನಾಟ್ ಕಮಿಟಿಂಗ್ ಅವರ್ ಪ್ರಾಬ್ಲಮ್ ಟು ಗಾಡ್. ನಾ ದೇವರಿಗೆ ಸಮರ್ಪಿಸದಿರುವ ಕಾರಣನೇ ಆ ಥರ ಒಂದು ಪ್ರಾಬ್ಲಮ್. ನಾನು ಹೇಳ್ದೆ, ನನ್ಗೆ ನಂಬಿಕೆ, ಯಾರು ನಂಬ್ತಾರಿಲ್ವೋ, ಯೂದ ಮಾತ್ರ ಯೇಸು ಹತ್ರ ಹೋಗಿದ್ರೆ ಅವರು ಕ್ಷಮಿಸೋದಲ್ಲಿ ಶಕ್ತನಾಗಿರೋ. ಲಾಸ್ಟ್ ಆ ಶಿಲ್ಬೆಯಲ್ಲಿ ಒಬ್ಬ ಸಿಪಾಯಿ ಯೇಸುವನ್ನು ನಂಬೋದಿಲ್ಲ ಅವನು, ಆದರೆ ಈಟಿಯಲ್ಲಿ ಚುಚ್ಚಿರ್ತಾನೆ. ಅವನ ಲಾಸ್ಟಲ್ಲಿ ಅವನ ಯೇಸುವನ್ನು ಅಂಗೀಕರಿಸಿದ ಗೊತ್ತಾ, ಈತನೇ ನಿಜವಾದ ದೇವರಂತ. ಆ ಕಳ್ಳ ಲಾಸ್ಟ್ ಸಾಯುವ ಪರಿಸ್ಥಿತಿಯಲ್ಲಿ ಕೂಡ ಅವನು ಅಂಗೀಕರಿಸಿದ. ದೇವರೇ, ನೀನು ರಾಜ್ಯವನ್ನು ಪಡೆದು ಬರುವಾಗ ನನ್ನ ನೆನಪು ಮಾಡಿಕೊ. ದೇವರು ಹೇಳಿದ್ರು, ಇವತ್ತು ನೀನು ನನ್ನ ಜೊತೆ ಪರದೇಶಿಯಲ್ಲಿರ್ತೀಯ ಅಂತ ಸ್ಥಾನ ಕೊಟ್ಟರು. ಈಗ ಆ ಕಳ್ಳನಿಗೆ ಕೊಡುವ ದೇವರು ಯೂದನಿಗೆ ಕೊಡ್ತಾ ಇರಲಿಲ್ವಾ? ಇಲ್ಲ, ಅವನ ಕರೆಯನ್ನು ಅವನು ಮರೆತು ಬಿಟ್ಟ. ಅವನ ಆ ಕಾಲಿಂಗನ್ನು ಮರೆತು ತನ್ನ ಪ್ರಶ್ನೆಯನ್ನು ತನ್ನ ಸ್ವಂತ ಕಾರ್ಯಗಳಲ್ಲಿ ಮಾಡಲಿಕ್ಕೆ ಹೋಗಿದ್ದಕ್ಕಾಗಿಯೇ ಪ್ರಶ್ನೆ. ದೇವರ ವಾಕ್ಯದಲ್ಲಿ ಎಲ್ಲೇ ಕಷ್ಟಪಡೋರು ಅವರೇ, ಇವತ್ತು ನೀವು ನನ್ನ ಬಳಿಯಲ್ಲಿ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ, ನನ್ನ ಹತ್ರ ಆ ಸಾತ್ವಿಕನ ನೀವು ಕಲಿತುಕೊಳ್ಳಿರಿ ಅಂತ ಹೇಳಿದ ಹಾಗೆ ನೋಡಿ, ಅನೇಕ ಸಮಯದಲ್ಲಿ ಮಣ್ಣು ಹೆಣ್ಣು ಏನೇನಿದೆಲ್ಲ ಹಣ ಇದೆಲ್ಲೇ ಪ್ರಶ್ನೆಗಳು ಬರ್ತದೆ. ಇದೆಲ್ಲ ಏನೇ ಪ್ರಶ್ನೆ ಬಂದರೆ ನಮಗೆ ಪ್ರಶ್ನೆಗಳಿಂದ ಬಿಡಿಸುವ ಒಂದು ದೇವರಿದ್ದಾರೆ. ಡೋಂಟ್ ಟ್ರೈ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ ವಿತ್ ಯೋರ್ ಎಬಿಲಿಟಿ. ನಿಮ್ಮ ತಿಳುವಳಿಕೆಯಲ್ಲಿ ನಾವು ತೀರ್ಮಾನ ಮಾಡಬಾರ್ದು, ನಾವು ಕಾರ್ಯಗಳನ್ನು ಮಾಡಬಾರ್ದು. ನಿನ್ನ ಎಲ್ಲ ಮಾರ್ಗದಲ್ಲೂ ನೀನು ದೇವರಿಗೆ ಸಮರ್ಪಿಸು, ನೀನು ಒಪ್ಪಿಸಿಕೊಡು. ಆಗ ನಿನ್ನ ಮಾರ್ಗಗಳನ್ನು ದೇವರು ಸರಾಗ ಮಾಡುವರಾಗಿದ್ದಾರೆ. ಇದು ಅನೇಕ ಸಮಯದಲ್ಲಿ ಅನೇಕ ಜನಗಳು ಸಾಧಾರಣವಾಗಿ ನಾನು ಸಭೆ ಮಕ್ಕಳಂತ ಹೇಳಿ ಅನೇಕರ ಪ್ರಾಬ್ಲಮ್ ಇಲ್ಲ ಅಂತ ಹೇಳುವಾಗ, ಪ್ರಶ್ನೆ ಬರುವಾಗ ಅವರೇ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊತ್ತು ದೇವರಿಗೆ ಒಪ್ಪಿಸಿಕೊಡಲ್ಲ. ನೀವು ಒಪ್ಪಿಸಿಕೊಡ್ಲಿಲ್ಲ ಅಂದರೆ ದೇವರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ವೇ ಈಗ ಹೇಳ್ತೀನಿ ನೋಡಿ, ಕೆಲವು ಸಮಯದಲ್ಲಿ ಕೆಲವರಿಗೆ ಕೆಲವು ವಿಷಯದಲ್ಲಿ ಆ ಹಿಗ್ಗಿರ್ತದೆ, ಆ ಏಜ್ ಲಿಮಿಟ್ ಇರ್ತದೆ. ನನಗೆ ವಯಸ್ಸಾಗಿದೆ, ನಾನು ಯಾಕೆ ಇವ್ರ ಹತ್ರ ತೆಗೆಸ್ಕೋಬೇಕಂತ ಆ ವಯಸ್ಸನ್ನು ನೋಡೋರಾಗಿರ್ತಾರೆ. ಕೆಲವು ಸಮಯದಲ್ಲಿ ಕೆಲವರು ಪೊಸಿಷನ್, ನಾನು ಈ ದೊಡ್ಡ ಸ್ಥಾನದಲ್ಲಿದ್ದೀನಿ, ಈ ಸ್ಥಾನ ಬಿಟ್ಟು ನಾನು ಯಾಕೆ ಕೆಳಗಡೆ ಇಳಿದು ಬರಬೇಕಂತ ಅವರು ಹಾಗೆ ಯೋಚನೆ ಮಾಡ್ತಾರೆ. ಕೆಲವರು ನೋಡಬೇಕು, ನಾನು ಓದಿದ್ದೀನಿ, ನಾನು ವಿದ್ಯಾಭ್ಯಾಸ ಮಾಡಿದ್ದೀನಿ, ಹಾಗೆ ಅವ್ರೇನು ಮಾಡ್ತಾನೆ, ಇಳಿದು ಬರೋದಿಲ್ಲ. ನಾನು ಇವತ್ತು ಹೇಳ್ತೀನಿ ನೋಡಿ, ನನ್ನ ಸೇರಿಸಿ ಹೇಳ್ತೀನಿ, ನೀವು ಎಷ್ಟು ತಗ್ಗಿಸಿಕೊಳ್ತೀವೋ ದೇವರು ನಮ್ಮನ್ನು ಅಷ್ಟೇ ಉನ್ನತಪಡಿಸುವರಾಗಿದ್ದಾರೆ. ಈ ಯೂದನಿಗೆ ಅದೇ ಪ್ರಾಬ್ಲಮ್ ಅಂತ ಅನಿಸ್ತದೆ. ದೇವರ ಏಸಪ್ಪತ್ರ ಹೋಗಿ ಒಂದು ವೇಳೆ ತನ್ನ ತಗ್ಗಿಸಿಕೊಂಡು ಬಿಟ್ಟಿದ್ದರೆ ಅವನ ದೇವರು ಉನ್ನತಪಡಿಸಿ ತೋರಿಸುವರಾಗಿದ್ದರು. ಏಜ್ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಪೊಸಿಷನ್ ಆಗಲಿ, ಇದು ದೇವರ ಮುಂದೆ ಯಾವುದೂ ಇಲ್ಲ. ಆಮೆನ್. ದೀನರನ್ನು ಆದರೂ ದೇವರು ಉನ್ನತಪಡಿಸಿ ತೋರಿಸುವರಾಗಿದ್ದಾರೆ. ಕಳೆದ ದಿನಗಳಲ್ಲಿ ಕೊಲೋಸ್ಯರ 3ನೇ ಅಧ್ಯಾಯದಲ್ಲಿ ನಾವು ಓದಿದೆ ಇಲ್ವಾ, ತಪ್ಪು ಹೊರಿಸಲಿಕ್ಕೆ ನಮಗೆ ಕಾರಣ ಇದ್ದರೆ ಕೂಡ ನಾವು ತಪ್ಪು ಹೊರಿಸದೆ ಅವ್ರನ್ನ ಪ್ರೀತಿ ಮಾಡುವುದಾಗಿದ್ದರೆ ಅಂತನ್ನ ದೇವರು ಉನ್ನತವಾಗಿ ಇಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಎರಡನೇದಾಗಿ ಯಾಕೆ ಅನೇಕ ಸಮಯದಲ್ಲಿ ಪ್ರಶ್ನೆಗಳಿಗೆ ಕಾರಣ ಅಸಮಾಧಾನ ಆಗ್ತಿದೆ ಅಂತ ಹೇಳುವಾಗ, ಜೀವ ನಾಯಕನ ನಮ್ಮನ್ನು ಕರೆದಿರುವ ದೇವರ ಹತ್ರ ಹೋಗಿ ನಮ್ಮ ಪ್ರಶ್ನೆಗಳನ್ನು ಹೇಳಿದ ಹಾಗೆ ನಮಗೆ ಪ್ರಶ್ನೆ ಮಾಡೋರ ಹತ್ರನೇ ಹೋಗಿ ಹೇಳ್ತೀವಿ. ಯೂದನಿಗೆ ಪ್ರಶ್ನೆನೇ ಅವ್ರ ಹತ್ರನೇ ಮತ್ತೆ ಹೋಗ್ಲಾಗಲೇ ಸಾಲ್ವ್ ಮಾಡೋಕ್ಕಾಗಲ್ಲ. ಸಾಲ್ವ್ ಮಾಡಲಿಕ್ಕೆ ಒಬ್ಬರಿಂದಲೇ, ಅದು ದೇವರಿಂದಲೇ ಸಾಧ್ಯ. ಸಮಯದಿಂದ ಕಡೆದಾಗಿ ಒಂದು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ದಾನಿಯೇಲ 2ನೇ ಅಧ್ಯಾಯದಲ್ಲಿ ಹೋದನ್ನ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಅವನು ತತ್ತರಗೊಂಡನು, ಅವನಿಗೆ ನಿದ್ರೆ ತಪ್ಪಿತ್ತು. ಆಗ ರಾಜನು ಆದಿಕಾಂಡ 41:8, ಅದು ಕರೆಕ್ಟ್ ಓದಿರೋದು. ಇದ್ರ ಕೂಡ ಓದ್ಬೇಡಣ್ಣ, ಸಮಯ ಇಲ್ದಿರೋದ್ರಿಂದ. ಆದಿಕಾಂಡ 41:8, 41ನೇ ವಾಕ್ಯ. ಕಲ್ಲವಳಗೊಂಡು ಐಗುಪ್ತ ದೇಶದಿಂದ. ಇಲ್ಲಿ ನಾವು ನೋಡಿ,
ಕೆಲವು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕೆಲವು ಕಲ್ಲವಳಗಳನ್ನು ದೇವರು ಬರಮಾಡುವವರಾಗಿರ್ತಾರೆ. ಇಲ್ಲಿ 2 ರಾಜ್ಯರನ್ನು ತೋರಿಸಿದ ಇನ್ನೂ ಲಿಸ್ಟ್ ಇದೆ, ಆದರೆ ಸಮಯದಲ್ಲಿ ಈ 2 ರಾಜ್ಯರು ಕನಸನ್ನು ನೋಡ್ತಾರೆ, ತತ್ರಗೊಳ್ಳುವರಾಗಿದ್ದಾರೆ. ಅವ್ರು ಏನಂತ ಗೊತ್ತಾಗ್ತಿಲ್ಲ. 2 ವಿಷಯದಲ್ಲಿ ನಮ್ಮ ಜೀವಿತ ತತ್ರಗೊಳ್ಳುವುದಾಗಿರ್ತದೆ. ನಮಗೆ ಕನ್ಫ್ಯೂಷನ್ ಆಗ್ತದೆ, ನಮಗೆ ಸಮಾಧಾನ ಇಲ್ಲದ ಪರಿಸ್ಥಿತಿ ಆಗ್ತದೆ. ಯಾಕೆ ಗೊತ್ತಾ? ಒಂದು ವೇಳೆ ನಾವು ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದರೆ, ನಾವು ದೇವರ ಮಾರ್ಗವನ್ನು ಬಿಟ್ಟು ಹೋಗುವಾಗ ಕೆಲವು ಜೀವಿತಗಳು ನಮಗೆ ತತ್ತರಿಸುವುದಾಗಿರ್ತದೆ. ಯಾಕೆ ಗೊತ್ತಾ? ಸೊ ದಟ್ ವಿ ಕ್ಯಾನ್ ಕಮ್ ಬ್ಯಾಕ್ ಟು ಗಾಡ್. ನಾವು ದೇವರ ಹತ್ತಿರಕ್ಕೆ ವಾಪಸ್ ಬರಲಿಕ್ಕಾಗಿಯೇ ಕೆಲವು ಸಮಯದಲ್ಲಿ ಅಂಥ ಪರಿಸ್ಥಿತಿಗಳು ದೇವರ ಅನುಭವಿಸುವವರಾಗಿರ್ತಾರೆ. ಆ ಎರಡನೇದಾಗಿ ಕೆಲವು ಸಮಯದಲ್ಲಿ ಕೆಲವು ಬರುವ ದಿನಗಳಲ್ಲಿ ಸಂಭವಿಸುವ ಕಾರ್ಯಗಳನ್ನು ತಿಳಿಸುವುದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳುವಾಗ ದೇವರ ಕನಸುಗಳನ್ನು ಕೊಡುವರಾಗಿದೆ. ಈಗ ನೋಡಿ, ಅವನಿಗೆ ಆ ಕನಸು ಅರ್ಥ ಆಗಲ್ಲ. 7 ವರ್ಷ ಶ್ರಮ ಬರಲಿಕ್ಕಿದೆ, 7 ವರ್ಷ ಸಮೃದ್ಧಿ ಬರಲಿಕ್ಕಿದೆ, ಗೊತ್ತಾಗೋದಿಲ್ಲ. ಆದರೆ ದೇವರು ಅದನ್ನು ಬಿಡಿಸಿ ಹೇಳುವರಾಗಿದ್ದಾರೆ. ಆಗ 3ನೇ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ತತ್ರ ಬರ್ತದೆ, ಯಾವುದೋ ಒಂದು ಪ್ರಾಬ್ಲಮ್ ಬರ್ತದೆ ಅಂದರೆ ಗಾಡ್ ಈಸ್ ಗೋಯಿಂಗ್ ಟು ರಿವೀಲ್ ಸಮ್ ಸೀಕ್ರೆಟ್ಸ್ ಇನ್ ಯುವರ್ ಲೈಫ್. ನಿಮ್ಮ ಜೀವಿತದಲ್ಲಿ ಬರುವ ದಿನಗಳಲ್ಲಿ ನಡಿಬೇಕಾಗಿರುವ ಕೆಲವು ಮಹತ್ವಗಳನ್ನು ನಮಗೆ ತಿಳಿಸಿದ್ದಕ್ಕಾಗಿದ್ದಾರೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು? ದೇವರ ಹತ್ರ ಹೋಗಬೇಕು. ದೇವರೇ, ಈ ಅಸಮಾಧಾನ ಇಲ್ದಿರೋ ಪರಿಸ್ಥಿತಿ, ಈ ತತ್ರಗೊಳಿಸುವ ಈ ಪರಿಸ್ಥಿತಿ ನನಗೆ ಯಾಕೆ ದೇವರೇ? ಐ ಆಮ್ ಎ ಚೈಲ್ಡ್ ಆಫ್ ಗಾಡ್, ನಾನು ನಿನ್ನ ಮಗಳು ದೇವರೇ, ನಿನ್ನ ಮಗನ ದೇವರಂತ ಇದ್ದಾಗ 2 ಕಾರ್ಯ ಮಾಡ್ತಾರೆ. ಒಂದು, ನಾವು ದಾರಿ ತಪ್ಪಿದರೆ ಅದನ್ನು ತಿಳಿಸುವರಾಗಿರ್ತಾರೆ. ಹಾಗಿಲ್ದಿದ್ರೆ ಕೆಲವು ರಹಸ್ಯಗಳನ್ನು ನಮ್ಮ ಜೀವಿತದಲ್ಲಿ ದೇವರು ತಿಳಿಯಪಡಿಸ್ಲಿಕ್ಕಾಗಿಯೇ ಅಂಥ ಪರಿಸ್ಥಿತಿ ಬರ್ತದೆ ಹೊರತು ನೀವು ಯಾವತ್ತೂ ಕೂಡ ಏನು ಮಾಡೋಣ, ನಾವು ಸಮಾಧಾನ ಕಳ್ಕೊಳ್ಳೋದು ಬೇಡ, ಸಮಾಧಾನ ಇಲ್ಲದೆ ಜೀವಿಸೋದು ಬೇಡ. ದೇವರು ಮೇಲೆ ನಂಬಿಕೆ ಇಡೋಣ ಮೊದಲನೇದಾಗಿ. 2ನೇದಾಗಿ ಏನೇ ಇದ್ದರೆ ಕೂಡ ಅವ್ರ ಹತ್ರ ಹೋಗೋಣ. ಅಂಥ ತತ್ರ ಜೀವಿತ ಬಂದರೆ ಆಸ್ಕ್ ಗಾಡ್, ದೇವರ ಹತ್ರ ಕೇಳೋಣ, ನಮಗೆ ದೇವರು ತಿಳಿಪಡಿಸುವರಾಗಿರ್ತಾರೆ. ಆಮೆನ್, ಹಲ್ಲೆಲೂಯಾ. ವಾಕ್ಯದಲ್ಲಿ ಓದಿದ ಹಾಗೆ ಇವತ್ತು ನೀವು ಸಮಾಧಾನವನ್ನು ಯಾವ ಪರಿಸ್ಥಿತಿಯಲ್ಲೂ ಕಳ್ಕೊಳ್ಳೋದು ಬೇಡ. ಒಂದೊಂದು ವಿಷಯದಲ್ಲಿ ಸಮಾಧಾನವಾಗಿರೋಣ, ಧೈರ್ಯವಾಗಿರೋಣ. ದೇವರು ನಮ್ಮ ಸಂಗಡ ಇದ್ದಾರೆ. ಆಮೆನ್. ಕಣ್ಗಳು ಬಿಚ್ಚಿನ ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಇವತ್ತು ಯಾರಾದರೆ ಪಾಸ್ಟರ್ ನೀವು ಹೇಳ್ತೀರಾ ದೇವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತೀರಾ, ಮತ್ತು ಇಷ್ಟೊಂದು ಪ್ರಾಬ್ಲಮ್ ಇದೆ. ದೋಣಿಯಲ್ಲಿ ಯೇಸು ಇದ್ದರು, ಬಿರುಗಾಳಿ ಬೀಸಿತ್ತು, ಅದರ ಶಾಂತಿ ಪಡಿಸಿದ ಹಾಗೆ ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆ ತೋರ್ಪಡುವುದಕ್ಕಾಗಿ ಕೆಲವು ಬಿರುಗಾಳಿ ಬರ್ಬೋದು, ಆದರೆ ಅದು ಮುಳುಗಿಸೋದಿಲ್ಲ. ನಾನು ಯಾವುದನ್ನ ಹಾಗೆ ಮಿಸ್ಟೇಕ್ ಮಾಡೋದು ಬೇಡ. ಲೆಟ್ ಅಸ್ ಗೋ ಟು ಗಾಡ್. ನಮ್ಮ ಜೀವಿತದಲ್ಲಿ ತಪ್ಪುಗಳಾದರೆ ಕೂಡ ನಾವು ಡೈರೆಕ್ಟ್ಲಿ ದೇವರ ಹತ್ರ ಹೋಗೋಣ. 3ನೇ ಸ್ಥಾನದಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ತತ್ತರಿಸುವ ಯಾವುದೇ ವಿಷಯ ಇದ್ದರೆ ದೇವರ ಸಮ್ಮುಖದಲ್ಲಿ ಹೋಗಿ ಉಪವಾಸ ಮಾಡಿ ನೀವು ಕೈಗೆಳುತ್ತಿ ಪ್ರಾರ್ಥನೆ ಮಾಡಿ 2 ವಿಷಯಗಳನ್ನು ದೇವರು ನಿಮಗೆ ತಿಳಿಯಪಡಿಸ್ತಾರೆ. ಒಂದು, ನೀ ದಾರಿ ತಪ್ಪಿದರೆ, ಹಾಗಿಲ್ದಿದ್ರೆ ಭವಿಷ್ಯದ ದರ್ಶನಗಳನ್ನು ದೇವರು ನಮಗೆ ತಿಳಿಯಪಡಿಸುವರಾಗಿರ್ತಾರೆ. ತಂದೆ ಆ ದೇವರೇ, ಇದುವರೆಗೂ ದೇವರಪ್ಪ ನಮ್ಮ ಮಾರ್ಗಗಳನ್ನು ನಾವೇ ಸರಿಪಡಿಸಲಿಕ್ಕೆ ನಾವು ನೋಡಿ ಇವತ್ತು ದೇವರಪ್ಪ ಕೆಲವು ತೊಂದರೆಗಳಲ್ಲಿ ಇದ್ದರೆ, ಇಲ್ಲಾಂದರೆ ದೇವರಪ್ಪ ನಮ್ಮ ವಿದ್ಯಾಭ್ಯಾಸ, ನಮ್ಮ ಸ್ಥಾನ, ನಮ್ಮ ವಯಸ್ಸನ್ನು ನಾವು ಇಡ್ತೇವರಪ್ಪ ಗಟ್ಟಿಯಾಗಿ ಹಿಡ್ಕೊಂಡು ಇಳಿದು ಬರದ ಹಾಗಿದ್ದರೆ ನಮ್ಮ ಮನ್ನಿಸು. ಇವತ್ತು ನಿಮ್ಮ ಕರಗಳಲ್ಲಿ ತಪ್ಪಿಸ್ಕೊಳ್ತೀವಿ. ಎಲ್ಲ ಸಮಾಧಾನಗಳು 2ನೇ ಸರ್ವಿಸಲ್ಲಿ ಬಂದಿರುವ ದೇವರ ಮಕ್ಕಳ ಜೀವಿತದಲ್ಲಿಂದ ಕ್ಯಾನ್ಸಲ್ ಮಾಡ್ತೀನಿ. ಯೋಹಾನ 14:27 ಪ್ರಕಾರ ನಿನ್ನ ಸಮಾಧಾನ ಈ ತಿಂಗಳು, ಈ ವರ್ಷ ಒಬ್ಬೊಬ್ಬರ ಜೀವಿತದಲ್ಲಿದ್ದೇವೆ ನೆಲೆಗೊಳ್ಳಲಿ ಅಂತ ನಾನು ಅನುಗ್ರಹಿಸಿದ್ದೇವರಪ್ಪ. ನಿನ್ನ ಮುಖ ಪ್ರಸನ್ನತೆ ಒಬ್ಬೊಬ್ಬರ ಮೇಲೆ ಇರಲಿ. ಕಟಾಕ್ಷಿಸು, ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇಲೆ ನಾವಿದ್ದು ನಿಂತು ಒಂದು ಹಾಡನ್ನು ರಕ್ತ ಕೋಟೆಯಲ್ಲೇ ನಾನು ಬಂದಿದ್ದೀನಿ, ನನಗೆ ಭಯವಿಲ್ಲ, ನಾನು ಯಾವುದು ಭಯಪಡೋದಿಲ್ಲ ಅಂತ ಸೇರಿ ಹಾಡನ್ನು ನಿಜನ ಯೇಸುವಿನ ರಕ್ತ ಕೋಟೆಯಲ್ಲಿದ್ದೀರಾ, ನಾವು ಭಯಪಡೋದು ಬೇಡ. ತಂದೆ ಆ ದೇವರೇ, ಈ ಬೀಜಗಳಿಗಾಗಿ ಸ್ತೋತ್ರ. ನಾವು ಯೇಸುವಿನ ನಾಮದಲ್ಲಿ ಬಿತ್ತುತ್ತಾ ಇದ್ದೀವಿ ದೇವರೇ. ಇದು 30, 60, 100ರಷ್ಟು ಫಲ ತರಲಿ. ನೀವು ಸಾಲ ಕೊಡುತ್ತೀರೇ ಹೊರತು ಸಾಲ ತಗೊಳ್ಳೋದಿಲ್ಲ ಅಂತ ಹೇಳಿದ ಹಾಗೆ ಬಂದಿರೋ ಒಬ್ಬೊಬ್ಬರು ಕೊಡುವರಾಗಿರಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ. ಆಮೇಲೆ ಸೇರಿ ಹಾಡನ್ನು ಸ್ವಲ್ಪ ಟೈಮ್ ಆಗೋಯ್ತು ಇವತ್ತು. ಥ್ಯಾಂಕ್ ಯು ಜೀಸಸ್. ನನ್ನ ಜೊತೆ ಸೇರಿ ಹೇಳೋಣ. ಇದುವರೆಗೂ ನನ್ನ ನಡೆಸಿರುವ ಮುಂದೆಯೂ ಕಾಯುವನು, ಇದುವರೆಗೂ ಕಾದಿರುವ ಮುಂದೆಯೂ ಲೋಕದಲ್ಲಿರೋ ಅವನಿಗಿಂತಲೂ ಲೋಕದಲ್ಲಿರು ಅವನಿಗಿಂತ ನನ್ನೇಸು ಉನ್ನತನು. ಓಹೋ ಲೋಕದಲ್ಲಿರುವ
ನನ್ನೇಸು ಉನ್ನತನು, ರಕ್ತ ಕೋಟೆ ಒಳಗೆ ಹೊಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು, ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿವ. ಎಷ್ಟು ಜನ ಹೇಳ್ತೀರಾ ಯೇಸುವಿನ ರಕ್ತ ನಮ್ಮ ಮೇಲೆ, ನನ್ನ ಮೇಲೆ ಸೈತಾನ ಶಿಲುಬೆಯ ಮೇಲೆ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಪಾಪವ ರಕ್ತ ಕೋಟೆಯೊಳಗೆ ನನಗೇನು ಯಾವ ಕೇಡು. ದೇವರ ಬೆಳಕು ರಕ್ಷಕರು, ಯಾರಿಗೆ ಅಂಜುವೆ. ಎಷ್ಟು ಜನಕ್ಕೆ ದೇವರ ಬೆಳಕು ರಕ್ಷಕನು, ಯಾರಿಗೆ ಆತನೇ ನನ್ನ ಬಾಳಿನ ಬಲ. ಹಲವಾರ ಯಾರಿಗೆ ಭಯಪಡುವೆ, ಆತನೇ ಬಾಳಿನ, ಯಾರಿಗೆ ಭಯಪಡುವೆ. ರಕ್ತ ಕೋಟೆಯೊಳಗೆ ಬಂದಿರು, ನನಗೇನು ಯಾವ ಕೇಡು. ನಾನು ನೀವು ಭಯ ಪಡೋದು ಬೇಡ, ಯೇಸು ನಮ್ಮ ಜೊತೆ ಇದ್ದಾರೆ. ರಕ್ತ ಕೋಟೆಯೊಳಗೆ ಯಾವ ಕೇಡು, ಯಾವ ಕೇಡು. 2021 ಬಳ್ಳಿ ಬರದು, ಯಾವ ಕೇಡು. ಆಮೆನ್. ನಂಬುತ್ತೇವೆ ಸ್ವಾಮಿ, ನಮ್ಮನ್ನು ಕರೆದಿರುವ ದೇವರು. 2 ಥೆಸಲೋನಿಕ 3:3 ಹೇಳ್ತದೆ, ನಮ್ಮ ಕರೆದ ದೇವರು ನಂಬಿಗಸ್ತನು, ನಮ್ಮನ್ನು ಸ್ಥಿರಗೊಳಿಸುವನು, ಕೆಡುಕನು ನಮ್ಮನ್ನು ಮುಟ್ಟದಂತೆ ಈ ವರ್ಷ ದೇವರು ಕಾಯುವರಾಗಿದ್ದಾರೆ. ನಾನು ನೀವು ಭಯಪಡೋದು ಬೇಡ. ನಮ್ಮ ಬಾಳ ದೋಣಿಯಲ್ಲಿ ಯೇಸು ಇದ್ದಾರೆ. ಬಿರುಗಾಳಿ ಬೀಸುವಿದ್ರೆ ಕೂಡ ಅವರು ನೋಡಿಕೊಡುವರಾಗಿರ್ತಾರೆ. ನಾವು ಒಂದೇ ಒಂದು ಮಾಡೋಣ, ನಾವು ನಂಬುವರಾಗಿರೋಣ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ದೇವರು ನೆಲೆಗೊಳಿಸುವರಾಗಿದ್ದಾರೆ. ಏನೇ ಮಿಸ್ಟೇಕ್ ಆದರೆ ಲೆಟ್ ಅಸ್ ಗೋ ಟು ಜೀಸಸ್. ಯೇಸಪ್ಪನ ಹತ್ರ ಹೋಗೋಣ, ಪರಿಹಾರ ಯೇಸು ನಮಗೆ ಕೊಡುವರಾಗಿರ್ತಾರೆ. ಕೆಲವು ಸಮಯದಲ್ಲಿ ಕೆಲವು ತತ್ತರಿಸುವ ಕಾರ್ಯ ಬರುವುದಾಗಿದ್ದರೆ ದೇವರ ಸಮ್ಮುಖಕ್ಕೆ ಹೋಗಿ ಕೆಲವು ಸೀಕ್ರೆಟ್ಗಳನ್ನು ನಿಮಗೆ ದೇವರು ಗೋಚರಪಡಿಸುವರಾಗಿರ್ತಾರೆ. ತಂದೆ ಆ ದೇವರೇ, ಆಶೀರ್ವದಿಸಲ್ಪಟ್ಟ ದಿನಕ್ಕಾಗಿ ಸ್ತೋತ್ರಪ್ಪ. ನೀವು ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರಪ್ಪ. ಈ ವಾರ ದೇವರು ಯಾವುದೇ ಬಿರುಗಾಳಿಗಳು, ಯಾವುದೇ ಅಲೆಗಳು ನಮ್ಮ ಯೇಸುವಿನ ನಾಮದಲ್ಲಿ ನಮ್ಮ ಜೀವಿತದಲ್ಲಿ ಹೇಳದ ಹಾಗೆ ಶಾಲೋಮ್ ಮಾತಾಡ್ತೀವಿ ದೇವರಪ್ಪ. ಕೆಲಸದಲ್ಲಿ, ಕುಟುಂಬದಲ್ಲಿ, ಆರೋಗ್ಯದಲ್ಲಿ, ಎಲ್ಲದಲ್ಲೂ ದೇವರ ಸಮಾಧಾನ ಇರಲಿ. ದೊಡ್ಡ ಕಾರ್ಯಗಳನ್ನು ಮಾಡು. ಅವನು ನನ್ನಲ್ಲಿ ಆಶಕ್ತನಾಗಿರೋದ್ರಿಂದ, ಆಕೆ ನನ್ನಲ್ಲಿ ಆಶಕ್ತಳಾಗಿರೋದ್ರಿಂದ ರಕ್ಷಿಸುವೆ, ಬಿಡಿಸುವೆ, ಉದ್ಧರಿಸುವೆ. ಅವ್ರು ನನಗೆ ಮೊರೆಯಿಡುವಾಗ ಸದುತ್ರ ಕೊಟ್ಟು ನನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸುವೆ ಅಂತ ಹೇಳಿದ ಹಾಗೆ ಈ ವಾರ ದೇವರ ಮಕ್ಕಳು ಮೊರೆಯಿಡುವಾಗಲೇ ದೇವರೇ ನಿನ್ನ ಸಹಾಯ, ಸಿದ್ಧ ಸಹಾಯಕವನ್ನು ಅವ್ರು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ. ದೊಡ್ಡ ಕಾರ್ಯಗಳನ್ನು ಮಾಡಿದ್ದೇವೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೂ 3ನೇ ಸರ್ವಿಸಲ್ಲಿಯೂ ಇರಲಿ. ಆಮೆನ್. ದೇವ ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆಮೆನ್. ನಂಬಿಕೆ ಮಾತ್ರ ಇರಲಿ. ಆಮೆನ್. ಸಂತೋಷವಾಗಿ